ಸಿಲ್ವರ್ ಐರಿಸ್ ಅಂತ ಹೇಳಿದ್ರೆ, ಐರಿಸ್ ಅಂದ್ರೆ ನಂಬಿಕೆ, ವಿಸ್ಡಮ್. ಓಕೆ, ನೀವು ನಮ್ಮಲ್ಲಿ ನಂಬಿಕೆ ಇಟ್ಟು ನಮ್ಮ ರೆಸಾರ್ಟ್ಗೆ ಬಂದರೆ ನಿಮಗೆ ಸೇವಾ ಮನೋಭಾವದಿಂದ ನಿಮಗೆ ತೃಪ್ತಿ ಪಡಿಸ್ತೀವಿ ಅನ್ನೋ ಭರವಸೆ ಕೊಡ್ತೀವಿ. ಅದು ಸಿಲ್ವರ್ ಐರಿಸ್ ಅಂತ. ಎಲ್ಲೋ ಮಡಿಕೇರಿ, ಊಟಿ ಅಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ವೈಭೋಗನ, ಆ ಗ್ರೀನರಿನ ನನ್ನ ಜಾಗದಲ್ಲಿ ತೋರಿಸ್ತೀನಿ ಅನ್ನೋದು. ಇದಕ್ಕೆ ಲಕ್ಸುರಿ, ನಾವು ಇದಕ್ಕೆ ಬಿತ್ತನೆ ಹಾಕಿದ್ದೀವಿ ಅಂತ. ಮನಸ್ಸು ಬಿಟ್ಟು ಯಾವತ್ತು ನಾವು ಖುಷಿ ಪಡ್ತೀವಿ, ಆ ಕ್ಷಣ ನಮ್ದಾಗ್ತದೆ. ಅದರಲ್ಲೂ ನಾನು ಹಿಂಗೆ ಹಿಡ್ಕೊಂಡು ನಗಬೇಕಾದ್ರೂ ಲೆಕ್ಕಾಚಾರ ಮಾಡ್ತೀನಿ. ನೀವು ಜೀವನದಲ್ಲಿ ಲೆಕ್ಕಾಚಾರ ಮ್ಯಾಥಮೆಟಿಕ್ಸ್ ಮಾಡಿ, ನಗದಲ್ಲಿ ಮ್ಯಾಥಮೆಟಿಕ್ಸ್ ಇಟ್ಕೋಬೇಡಿ, ಮಾಡಿ ಮನಸ್ಸೋ ಇಚ್ಛೆ ನಕ್ಕಿ ಮಕ್ಳ ತರ ಆಡಿ, ಆ ಕ್ಷಣ ನಿಮ್ದು ಕಳ್ಕೋಬೇಡಿ ಅಂತ 100 ಸಲ ಹೇಳ್ತೀನಿ ನಾನು. ಖುಷಿ ಪಡಿ, ಎಂಜಾಯ್ ಮಾಡಿ. ಪ್ರತಿಯೊಂದಕ್ಕೂ ನಮಗೆ ಬ್ರೈನ್ ಪ್ರಶಾಂತತೆ ಅಂತ ಇದ್ರೆ ಏನು ಬೇಕಾದ್ರೆ ಮಾಡ್ಬೋದು. ಆ ಪ್ರಶಾಂತತೆ ಎಲ್ಲಿ ಸಿಗುತ್ತೆ ನಿಮಗೆ? ದಿನ ಕಿರ್ಚಾಟನೇ ಇರ್ತೀವಿ, ದಿನ ಗಲಾಟೆನೇ ಇರ್ತೀವಿ, ದಿನ ಏನೋ ಟೆನ್ಷನ್ ಇರ್ತೀವಿ. ಒಂದಿನ ನೀವು ಇಲ್ಲಿ ಬನ್ನಿ, ಆ ಒಂದಿನ ನಿಮ್ಮ ಕೆಲಸಗಳೆಲ್ಲ ಮರೀರಿ. ಆ ಒಂದಿನ ನಿಮಗೆ ಇನ್ನೊಂದು ವರ್ಷಕ್ಕೆ ಆಗುವಂಥದ್ದು ಒಂದು ಸ್ಪಿರಿಟ್ ಕೊಡುತ್ತೆ. ಶ್ರಮ ಪಟ್ಟರೆ ಇರುವೆ, ಇಲ್ಲಾದ್ರೆ ನಿಂತಲ್ಲೇ ಇರುವೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಕೆಲಸ ಮಾಡಿ 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 ಸಾಕಾಗಿತ್ತು, ಎಲ್ಲಾದರೂ ಒಂದು 2 ದಿವಸ ಹೋಗೋಣಂತ ಮನೆಯವರು ಮತ್ತು ಮಕ್ಕಳು ತುಂಬ ದಿವಸದಿಂದ ಕೇಳ್ತಿದ್ರು ಎಲ್ಲಿಗೆ ಹೋಗೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಗೂಗಲಲ್ಲಿ ಚೆಕ್ ಮಾಡ್ತಾ ಇದ್ದೆ. ಇದು ನನ್ನ ಹಿಂದೆ ಕಾಣಿಸ್ತಾ ಇದೆ ನೋಡ್ರಿ, ಸಿಲ್ವರ್ ಐರಿಸ್ ಅಂತ ಬಂತು. ಭಾಳ ವಿಶೇಷವಾಗಿ ನನಗೆ ಕಾಣಿಸಿದ್ದು ಇಲ್ಲಿ ರೂಮ್ಗಳು, ಅದರಲ್ಲಿ ನನಗೆ ಕಾಣಿಸಿದ್ದು ಏನೋ ವಿಶೇಷವಾಗಿದೆ, ನೋಡೋಣ ಇದನ್ನು ಬುಕ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಈ ಜಾಗ ಇರ್ತಕ್ಕಂಥದ್ದು ನಂಜನಗೂಡಿಂದ 9 ಕಿಲೋಮೀಟ್ರು, ಮೈಸೂರಿಂದ ಒಂದು 1/2 ಅವರ್ ದಾರಿ. ಮುಂದೆ ಕಂಟಿನ್ಯೂ ಮಾಡಿದರೆ ಇದು ಊಟಿಗೆ ಹೋಗುತ್ತೆ, 1-1.5 ಅವರು. ಆ ಮಾತ್ರ ಸುತ್ತಮುತ್ತಲು ಕೂಡ ಒಳ್ಳೊಳ್ಳೆ ಜಾಗಗಳಿದೆ. ಹಾಗಾಗಿ ಈ ರೆಸಾರ್ಟ್ ಆಯ್ಕೆ ಮಾಡ್ಕೊಂಡ್ವಿ. ಬನ್ನಿ ಒಂದು 2 ದಿವಸ ಇದ್ದು ಹೋಗೋಣ ಅಂತ ಬಂದಿದ್ದೀವಿ. ಬರ್ರಿ, ಭಾಳ ಅದ್ಭುತವಾಗಿದೆ ಅಂತ ಗೂಗಲ್ ರಿವ್ಯೂ ಅಂತೂ ಇತ್ತು. ಈಗ ಇದನ್ನು ಪರಿಚಯ ಮಾಡಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇದ್ರ ಓನರ್ ಆಗಿರ್ತಕ್ಕಂಥ ಪ್ರಭಾಕರ್ ಸರ್ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಅವ್ರ ಜೊತೆಗೆ ಮಾತಾಡೋಣ ಬನ್ನಿ. ಇದು ಹೇಗಿದೆ ಮತ್ತು ಒಳಗಡೆ ಏನೇನಿದೆ ವಿಶೇಷ, ಭಾಳ ಜನ ಹೇಳಿದ್ದಾರೆ ಭಾಳ ಮಸ್ತ್ ಇತ್ತು ಅಂತೇಳಿ, ಅದಕ್ಕೆ ಬಂದಿದ್ದೀವಿ. ಬನ್ನಿ, ನಿಮಗೂ ಕೂಡ ಈ ರೆಸಾರ್ಟ್ಗೆ ತಮಗೆ ಸ್ವಾಗತ. ಮತ್ತು ಕೊನೆವರೆಗೆ ವಿಡಿಯೋ ನೋಡಿ, ಅದ್ಭುತವಾದ ವಿಷಯಗಳಿದೆ. ಬನ್ನಿ, ಏನೇನಿದೆ ಅಂತ ಈ ರೆಸಾರ್ಟಲ್ಲಿ ತೋರಿಸ್ತೀನಿ ನಿಮಗೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಿ? ಫೈನ್ ಸರ್. ಡೈಲಿ ಬೆಳಿಗ್ಗೆ ಹಿಂಗೆ ಪೂಜೆಯಿಂದ ಶುರುವಾಗುತ್ತಾ ನಿಮ್ಮ ಡೇ? ಹೌದಾ ಸರ್, ದೇವರಿಲ್ಲ ಅಂದ್ರೆ ನಾವೆಲ್ಲ ಏನೋ ಒಂದು ಶಕ್ತಿ, ಭಕ್ತಿ, ಅದೇನೋ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಇವತ್ತಿನ ಕೆಲಸಗಳೆಲ್ಲ ಸುಗಮವಾಗಿ ಆಗಿರಲಿ ಅಂತ ವಿಘ್ನ ವಿನಾಶಾಯ ನಮ್ಮ ವಿನಾಯಕನಿಂದ, ಗಣಪತಿಯಿಂದ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಏನೋ ಅದೊಂದು ನಂಬಿಕೆ, ಆಮೇಲೆ ಏನೋ ಖುಷಿ ಆಗುತ್ತೆ. ಇವತ್ತು ಸಾರ್ಥಕತೆ ಇದೆ, ಕೆಲಸ ಚೆನ್ನಾಗಾಗತ್ತೆ ಅನ್ನೋ ನಂಬಿಕೆ ಮೇಲೆ ಹೋಗ್ತೀವಿ. ನಂಬಿಕೆನೇ ಶಕ್ತಿ ಅಲ್ವಾ, ಶಕ್ತಿನೇ ದೇವರು ಸರ್. ಓಕೆ, ನಿಮ್ಮ ರೆಸಾರ್ಟ್ ಎಲ್ಲ ಸುತ್ತಾಡಿ ನಾನು ಬಂದು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮಸ್ಕಾರ. ಒಂದ್ ಕಡೆ ಬುದ್ಧನ ಪ್ರತಿಷ್ಠಾಪನೆ ಮಾಡಿದಿರಿ, ಆಮೇಲೆ ರಾತ್ರಿ ಎಲ್ಲ ನೋಡ್ತಿದ್ದೆ, ಜ್ಯೋತಿ ಎಲ್ಲ ಅಲ್ಲಲ್ಲೇ ಹೊಳಿತಾ ಇದ್ವು. ಒಂದು ಮನುಷ್ಯನಿಗೆ ಭಾಳ ಪ್ರೀತಿ ಮತ್ತು ಗೌರವ ಇದ್ರೆ ಮಾತ್ರ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ಮತ್ತು ಇನ್ನೊಂದು ಭಾಳ ಚಂದನ ಹೆಸರಿಟ್ರಿ ನೀವು, ಸಿಲ್ವರ್ ಐರಿಸ್ ಅಂತೇಳಿ. ಅದೇ ಹೇಗೆ ಸರ್? ಸರ್ ಅದು ತುಂಬ ಹೆಸರು, ನಾನು ನನ್ನ ಮಗ ಸರ್ಚ್ ಮಾಡೋದು. ಐರಿಸ್ ಏನಾದರೂ ಸ್ಪೆಷಲ್ ಆಗಿ ಹೆಸರಿಡಬೇಕು. ಕಾಮನ್ ಹೆಸರಿಟ್ರೆ ಎಲ್ಲ ಕಡೆ ಇರುತ್ತೆ, ಒಂದು ಸ್ಪೆಷಲ್ ಆಗಿ ಏನಾದರೂ ಇಡೋಣ ಅಂತ ನಾವು ಆಸೆ ಪಟ್ಟು. ಅದಕ್ಕೆ ಅರ್ಥ ಇದೆ, ಸಿಲ್ವರ್ ಐರಿಸ್ ಅಂತ ಹೇಳಿದ್ರೆ, ಐರಿಸ್ ಅಂದರೆ ನಂಬಿಕೆ, ವಿಸ್ಡಮ್. ಓಕೆ, ನೀವು ನಮ್ಮಲ್ಲಿ ನಂಬಿಕೆ ಇಟ್ಟು ನಮ್ಮ ರೆಸಾರ್ಟ್ಗೆ ಬಂದರೆ ನಿಮಗೆ ಸೇವಾ ಮನೋಭಾವದಿಂದ ನಿಮಗೆ ತೃಪ್ತಿ ಪಡಿಸ್ತೀವಿ ಅನ್ನೋ ಭರವಸೆ ಕೊಡ್ತೀವಿ. ಅದು ಸಿಲ್ವರ್ ಐರಿಸ್ ಅಂತ.
ಅದರಿಂದ ಐರಿಸ್ ಮೀನ್ಸ್ ನಂಬಿಕೆ, ವಿಸ್ಡಮ್, ಟ್ರಸ್ಟು, ಹಾಂ, ನಂಬಿಕೆ ಸರ್ ಅದು. ಓಕೆ. ಅದರಿಂದ ಆಮೇಲೆ ಗ್ರೀಕ್ ವರ್ಡಲ್ಲಿ ಅದನ್ನ ವಿಬ್ಗಾಯರ್ ಅಂತಾನೆ, ಕಾಮನ ಬಿಲ್ಲು ಅಂತೀವಿ. ಹಾಂ, ಆಮೇಲೆ ಒಂದು ಫ್ಲವರ್ ಹೆಸರು, ಓಕೆ. ಹಾಂ, ಸೊ ಶುಭ ಸೂಚಕ ಫ್ಲವರ್. ಆದ್ರಿಂದ ನನಗೆ ನಂಬಿಕೆ ಅನ್ನೋದು ಹೆಸರು ತುಂಬಾ ಇಷ್ಟ ಆಯ್ತು. ಓಕೆ. ನನ್ನ ಭರವಸೆ ಇಟ್ಟು ನಂಬಿಕೆ ಇಟ್ಟು ನನ್ನಲ್ಲಿ ಬನ್ನಿ, ನಿಮಗೆ ತೃಪ್ತಿಪಡಿಸಿ ನಿಮ್ಮ ಗೆಸ್ಟ್ಗಳಿಗೆ ನಮ್ಮ ಸೇವೆ ಮನೋಭಾವ ಎಷ್ಟಿದೆ ಅಂತ ಹೇಳ್ಕೊಂಡು ನಮ್ಮ ಕೈಲಾದಷ್ಟು ಸೇವೆ ಮಾಡಿ ಕಳಿಸೋಣ ಅನ್ನೋದಕ್ಕೆ ಸಿಲ್ವರ್ ಐರಿಸ್ ರೆಸಾರ್ಟ್ಸ್ ಅಂತ ಇಟ್ಕೊಂಡಿದ್ದೀವಿ ಸರ್. ಓಕೆ, ಅದ್ಭುತ ಸರ್. ಪ್ರಾಪರ್ಟಿ ಬಂದು ಸುಮಾರು ಒಂದು 15 ವರ್ಷ ಆಯಿತು ನಾನು ಪರ್ಚೇಸ್ ಮಾಡಿ ಪ್ರಾಪರ್ಟಿನ. ನಮಗೆ ರೆಸಾರ್ಟ್ ಮಾಡೋ ಉದ್ದೇಶ ಇರಲಿಲ್ಲ. ನಮ್ಮ ಗೆಳೆಯರು, ನನಗೆ ಒಳ್ಳೊಳ್ಳೆ ಗೆಳೆಯರು ಇಲ್ಲಿ ಬರ್ತಾ ಇದ್ದರು ಇಲ್ಲಿ ನೋಡೋದಕ್ಕೆ ಮಾಡೋದಕ್ಕೆ. ನಾನು ಸ್ವಲ್ಪ ಈ ಪ್ಲ್ಯಾಂಟ್ಸ್ ಇದು ಗಿಡಗಳ ಪ್ರೇಮಿ ಅಲ್ವಾ, ಸೊ ಎಲ್ಲರನ್ನ ಕರೆಸೋದು, ಒಂದು ಊಟ ಹಾಕೋದ್ರೆ ನನಗೆ ನೆಮ್ಮದಿ. ಒಳ್ಳೊಳ್ಳೆ ಜನಗಳನ್ನ ಕರೆಸೋದು, ಒಂದೇನೋ ಇದು ಮಾಡೋದು, ಅವ್ರಿಗೊಂದು ಸೆಲೆಬ್ರೇಟ್ ಮಾಡೋದು, ಬರ್ತ್ಡೇ ಮಾಡೋದು, ಈ ಥರ ಮಾಡ್ತಾಯಿದ್ದೆ ನನ್ನ ತೋಟದಲ್ಲಿ. ಆಮೇಲೆ ನನಗೆ ಚಿಕ್ಕ ವಯಸ್ಸಿಂದ ನನಗೆ ಆ ಗಿಡಗಳ ಮೇಲೆ ಆಕರ್ಷಣೆ, ಅದನ್ನು ಬೆಳೆಸಬೇಕು, ಹಸಿರು ಯಾವಾಗಲೂ ಇರಬೇಕು ಅನ್ನೋ ಒಂದು ಆಸೆ ಇರೋದ್ರಿಂದ ನಾನು ತುಂಬ ವೆರೈಟೀಸು ಗಿಡಗಳು ಹಾಕ್ತೆ. ತೋಟದಲ್ಲಿಂದ ಸ್ಟಾರ್ಟ್ ಮಾಡೋದಾದರೆ ಗಿಡಗಳು ಹಾಕಿದ್ದೀನಿ ಸರ್. ನೀವು ಎಲ್ಲೂ ನೋಡದೇ ಇರೋಂಥ ರೇರ್ ಫ್ರೂಟ್ಸ್ ನನ್ನ ಹತ್ರ ಇದೆ. ನನ್ನ ಉದ್ದೇಶ, ನಾನು ರೆಸಾರ್ಟ್ ಮಾಡೋವಂಥ ಉದ್ದೇಶ ಇರಲಿಲ್ಲ ಒಂದು 15 ವರ್ಷದ ಹಿಂದೆ. ಯಾವುದಾವುದು ರುದ್ರಾಕ್ಷಿ ಗಿಡ ನೀವೆಲ್ಲೂ ನೋಡಿರಲ್ಲ, ಫಲಾವೇಲೆ ನೀವೆಲ್ಲೂ ನೋಡಿರಲ್ಲ, ಲಿಚ್ಚಿ ನೋಡಿರಲ್ಲ, ವಾಟರ್ ಫ್ರೂಟು, ಬೆಡ್ ಫ್ರೂಟು, ರಾಮಫಲ, ಲಕ್ಷ್ಮಣ ಫಲ, ತಾಟೇಲಿಂಗು, ಆಮೇಲೆ ಕಾರಸೀಬೆ, ಅಮೇರಿಕನ್ ಮ್ಯಾಂಗೋ, ಈ ಥರ ತುಂಬ ವೆರೈಟೀಸು ಫ್ರೂಟ್ ಹಾಕಿದ್ದೀನಿ. ಅಂದರೆ ಒಂದೊಂದು ಎರಡೆರಡು ಅಂತ. ನನಗೆ ಊಟಕ್ಕೂ ಬೇಕಲ್ವ, ಅದರಿಂದ ಎಳೆನೀರು ಹಾಕಿದ್ದೀನಿ. ಹತ್ತತ್ರ ಒಂದು 320 ತೆಂಗಿನ ಎಳ್ನೀರು ಹಾಕಿದ್ದೀನಿ. ಅದು ಸ್ವಲ್ಪ ಹೈಬ್ರಿಡ್ ಇದೆ, 2x D ಅಂತ ಅದರದ್ದು ಹೆಸರು. ಡ್ವಾರ್ಫ್ ಮೆಥಡು, ಏನು ಆಗಿನ ಕಾಲಕ್ಕೆ ಮೇಣಿ ಮೆಟ್ಲು ಹತ್ಬೇಕಾಗಿತ್ತು, ತುಂಬ ಕಷ್ಟಪಡಬೇಕಾಗಿತ್ತು. ಈಗೆಲ್ಲ ಕೈಲೇ ಒಂದು ಎಳ್ನೀರು ಹಾಕ್ಕೊಂಡು ಕೊಕ್ಕೆಯಿಂದ ಎಳ್ಕೊಬೋದು. ಮತ್ತು ಇನ್ನೊಂದು ಇದು ಮೇಜರು ಕಮರ್ಷಿಯಲ್ ಕ್ರಾಪ್ ಅಂತ ಹಾಕಲೇಬೇಕು. ಬರೀ ಹಾಕೋದಾಗೋಗ್ಬಿಡುತ್ತೆ. ಅದರಿಂದ ಏನೋ ತೊಗೋಬೇಕು ಅಂತೇಳಿ ನಾನು ಅಲಹಾಬ ಸಫೇದ ಅಂತ ಸೇಬೆ ಮಾಡಿದ್ದೀನಿ. ಆ ಸೇಬೆನ ತೊಗೊಂಡೋಗಿ ನಾನು ಹಾಪ್ ಕಾಮ್ಸ್ಗೆ ಹಾಕ್ತೀನಿ. ಸೊ ಹಾಗಾದರೆ ಇದ್ರದ್ದು ಬೀಜ ತುಂಬ ವರ್ಷದ ಹಿಂದೆನೇ ಮೊಳಕೆ ಹೊಡೆದಿದೆ, ಈಗ ಅದು ರೆಸಾರ್ಟ್ ಆಗಿ ರೂಪುಗೊಂಡಿದೆ ಅಲ್ವಾ? ಹಾಗಾಗಿ ಸುಮಾರು ರೆಸಾರ್ಟ್ಗಳು ನಾವು ನೋಡಿರ್ತೀವಿ ಸರ್, ಇಷ್ಟು ವೆರೈಟಿ ಮರ, ಇದು ಕಾಣೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೃಷಿ ಜೊತೆಗೆ ಈ ರೆಸಾರ್ಟಿಗೆ ಬಂದವ್ರು ನಾನು ಅನ್ಕೊಂಡಿದ್ದು ಗೆಳೆಯರೆ, ನೀವು ಇಲ್ಲಿಗೆ ಬಂದರೆ ನೀವು ಕೃಷಿನ ಅದ್ಭುತವಾಗಿ ನೋಡ್ಬೋದು. ಪ್ರಭಾಕರ್ ಸರ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಒಂದೊಂದು ಮರ ನಿಮಗೆ ಅಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಹಾಗಾಗಿ ಈ ರೆಸಾರ್ಟಿಗೆ ನೀವು ವಿಸಿಟ್ ಕೊಡಲೇಬೇಕು. ಕೃಷಿ ಮಾಡೋರಂತೂ ಭಾಳ ಅದ್ಭುತವಾಗಿ ಖುಷಿ ಪಡ್ತೀರಿ. ಅದನ್ನ ತೋರಿಸ್ತಾ ಹೋಗ್ತೀವಿ ಮುಂದಕ್ಕೆ, ನೋಡಿ ಎಲ್ಲೆಲ್ಲಿ ಏನೇನು ಹಾಕಿದ್ದಾರೆ ಅಂತೇಳಿ. ಹಾಗಾಗಿ ಈ ಸಿಲ್ವರ್ ಐರಿಸಿಗೆ ನೀವು ಭೇಟಿ ಕೊಟ್ಟವರು ಒಂದು ಕೃಷಿ ಜ್ಞಾನ ಬರುತ್ತೆ, ಅದ್ರ ಜೊತೆಗೆ ನಿಮಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಊಟ ಅಂತೂ ಅದ್ಭುತವಾಗಿರುತ್ತೆ, ಅದನ್ನ ಮುಂದೆ ತೋರಿಸ್ತೀವಿ ಮತ್ತು ಮಾತಾಡ್ತೀವಿ. ಸರ್, ಒಂದು ರೌಂಡ್ ತೋರಿಸ್ಬೇಡ ನಮ್ಮ ವೀಕ್ಷಕರಿಗೆ. ಹೋಗೋಣ. ಓಕೆ, ಸೌಭಾಗ್ಯ ಯಾವುದೂ ಇಲ್ಲ ಸರ್ ಅಲ್ವಾ? ಜನಗಳಿಗೆ ಅದು ಬೇಕು. ಗ್ರೀನಲ್ಲಿ ನಾವು ವಿಶ್ವಾಸ ಬೆಳೆಸ್ಕೊಂಡು ಒಂದೊಂದು ಮನೆಯಲ್ಲೂ ಒಂದು ಗ್ರೀನ್ ಹಾಕಿದ್ರೆ ಅದರಿಂದ ನಮಗೆ ಏಳಿಗೆನೂ ಆಗ್ತದೆ, ನಮ್ಮ ಆಕ್ಸಿಜನ್ ಡೆವಲಪ್ಮೆಂಟು ಚೆನ್ನಾಗಿ ಆಗ್ತದೆ. ಈ ಕಾಯಿಲೆಗಳು, ಆಸ್ಮಾ ಅದು ಇದು ಬರೋದು ತಪ್ಪುತ್ತೆ. ಯಾವತ್ತು ಗಿಡಗಳ ಮೇಲೆ ಪ್ರೇಮ ಬೆಳೆಸ್ಕೊಳ್ಬೇಕು ಸರ್. ನಮಗೆ ಮನುಷ್ಯ ಮೋಸ್ಕರ ಸರ್, ಗಿಡಗಳು ಪ್ರಾಣಿಗಳು ಮೋಸ್ಕರ ಅಲ್ಲ ಸರ್. ಮಾತಾಡೋದು ಒಬ್ಬನೇ ಮನುಷ್ಯ ಮಾತ್ರ, ಇನ್ನು ಮಿಕ್ಕದೆಲ್ಲ ಮೂಕ ಪ್ರಾಣಿಗಳು. ಅದಕ್ಕೆ ನಮ್ಮ ಕೈಲಿ ಏನಾಗುತ್ತೆ, ಒಂದು ಸೇವೆ ಮಾಡಿದ್ರೆ ಆತ್ಮತೃಪ್ತಿ ಅಷ್ಟೇ ಸರ್. ಓಕೆ, ಈಗ ಶುರು ಎಲ್ಲಿಂದ ಮಾಡೋಣ? ನಮ್ಮ ವೀಕ್ಷಕರಿಗೆ ಒಂದು ಪರಿಚಯ ಮಾಡಿ ಕೊಟ್ಬಿಡೋಣ, ಇದು ಇಲ್ಲಿಗೆ ಯಾಕೆ ಬರಬೇಕು ಏನು ಅಂತ ಹೇಳಿ. ಇದು ಅಡ್ರೆಸ್ ಇದೆ, ಎಲ್ಲಿ ಬರುತ್ತೆ ಹೇಳಿ ಸರ್? ನಮ್ಮದು ನಂಜನಗೂಡು ಸರ್, ನಂಜನಗೂಡು ತಾಲೂಕು. ನಂಜನಗೂಡಿಂದ ಒಂದು 9 ಕಿಲೋಮೀಟರ್ ಆಗುತ್ತೆ. ನಂಜನಗೂಡಿಂದ ಗುಂಡ್ಲುಪೇಟೆ ರೋಡ್, ಇದೊಂದು ತುಂಬಾ ಹೈವೇ ಸರ್. ಇದು ಎಲ್ಲೆಲ್ಲಿಗೆ 3 ಸ್ಟೇಟ್ಗೆ ಜಾಯಿನ್ ಆಗುವಂತ ಒಂದು ರಸ್ತೆ, ಹೈವೇ. ಎಲ್ಲಿಗೆಲ್ಲಿಗೆ ತಮಿಳ್ನಾಡು, ಊಟಿಗೆ ಹೋಗ್ಬೋದು, ಕೇರಳ ಅಯ್ಯಪ್ಪ ಸ್ವಾಮಿ ಪ್ರತಿಯೊಂದು ಅಲ್ಲಿ ಹೋಗ್ಬೋದು, ಮತ್ತೆ ಕರ್ನಾಟಕ, ಈ 3 ಸೇರುವಂತ ಒಂದು ಜಾಗ. ಇಲ್ಲಿಂದ ಹೈವೇಯಿಂದ ನಂಜನಗೂಡಿಂದ ಒಂದು 9 ಕಿಲೋಮೀಟರ್ ಆಗುತ್ತೆ. ಶ್ರೀಕಂಠೇಶ್ವರ ಒಂದು ಮಂದಿರದಿಂದ ಟೆಂಪಲ್ ಇಂದ ಇಲ್ಲಿಗೆ 9 ಕಿಲೋಮೀಟರ್, 10 ನಿಮಿಷ ಜರ್ನಿ. ಮೈಸೂರಿಂದ ಸುಮಾರು ಒಂದು ಅರ್ಧ ಗಂಟೆ ಜರ್ನಿ. ಎಲ್ಲ ಟೋಲ್ ರೋಡ್ ಆಗಿರೋದ್ರಿಂದ ರಸ್ತೆ ತುಂಬಾ ಚೆನ್ನಾಗಿದೆ. ಒಂದು 3-4 ಕಿಲೋಮೀಟರ್ ಹೈವೇ ಇಂದ ನಮ್ದು ರೆಸಾರ್ಟ್ಗೆ ಒಂದು 4 ಕಿಲೋಮೀಟರ್ ಆಗುತ್ತೆ ಒಳಗಡೆಗೆ. ಅಂದ್ರೆ ಒಳಗಡೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರಶಾಂತವಾಗಿ, ಯಾವುದೋ ಬೇರೆ ಕಾಡಿಗೆ ಹೋದಂಗೆ ಅಂತ ಫೀಲ್ ಆಗಬೇಕು. ಆರನ್ಗಳು, ಲೈಟ್ಗಳು ಡಿಸ್ಟರ್ಬ್ ಆಗಬಾರ್ದು. ನಾವು ಕಾಂಕ್ರೀಟ್ ಕಾಡಲ್ಲಿ ಜೀವನ ಮಾಡ್ತಾನೆ ಇರ್ತೀವಿ. ಇಲ್ಲಿ ಬಂದಾಗ ಬೇರೆ ಪ್ರಪಂಚಕ್ಕೆ ಹೋಗ್ಬೇಕು. ನಾವು ಬರೋದೇನಕ್ಕೆ ಇಲ್ಲಿ ಒಂದು ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ,
ನಮ್ಮ ಜಂಜಾಟಗಳನ್ನ ಮರೆಯೋಣ, ಸ್ವಲ್ಪ ಖುಷಿ ಪಟ್ಟು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಜನ ಬರ್ತಾರೆ. ಹೌದು. ಇಲ್ಲೂ ಕರ್ಕಶವಾದ ಸೌಂಡು, ಇಲ್ಲೂ ಮೊಬೈಲ್ ಸಿಗದೇ ಇರೋದೇ ಒಳ್ಳೇದು. ಆದರೂ ವೈಫೈ ಹಾಕಿದ್ದೀವಿ. ಯಾರಾದರೂ ಪಾಪ IT-BT ಅವ್ರು ಬಂದಾಗ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾವು ಇಲ್ಲಿಗೆ ಮೊಬೈಲೇ ಇರಲಿಲ್ಲ, ಟವರ್ ಹಾಕ್ಸಿ ಅದನ್ನು ಮಾಡಿದ್ದೀವಿ. 9 ಕಿಲೋಮೀಟ್ರ್ ಇಲ್ಲಾಗುತ್ತೆ. ನಂಜನಗೂಡಿಂದ 9 ಕಿಲೋಮೀಟ್ರ್, ಮೈಸೂರಿಂದ ಅರ್ಧ ಗಂಟೆ ಜರ್ನಿ ಟುವರ್ಡ್ಸ್ ಊಟಿ ಗುಂಡ್ಲುಪೇಟೆ ರಸ್ತೆ. ಇಲ್ಲಿ ಹೋಗ್ಬೇಕಾದ್ರೆ ಈ ರಸ್ತೆ ಎಷ್ಟು ಪ್ರಮುಖವಾಗಿದೆ ಅಂತ ಹೇಳಿದ್ರೆ ಸರ್, ತುಂಬಾ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಆ ತರದಂತ ಪ್ಲೇಸ್. ಇಲ್ಲಿಂದ ಸುತ್ತಮುತ್ತ ಇದೆ. ಹೇಗೆ ಹೇಳ್ಬೋದು ಅಂದ್ರೆ, ಇಲ್ಲಿಂದ ಬಂಡೀಪುರ ಒಂದು 45 ನಿಮಿಷ, ಬಂಡೀಪುರ ಫಾರೆಸ್ಟ್. ಅದು ಬಿಟ್ರೆ ಮಧುಮಲೈ ಫಾರೆಸ್ಟ್ ಅಂತ, ನೀವು ಆನೆಗಳಿಗೆ ಊಟ ತಿನ್ನಿಸುವಂತ ಒಂದು ಜಾಗ ಮಧುಮಲೈ ಫಾರೆಸ್ಟ್. ಹಾಗೆ ಬಂದ್ರೆ ಇಲ್ಲಿಂದ ಎಲ್ಲ 3/4 ಗಂಟೆ ಜರ್ನಿದ್ ನಾನು ಹೇಳ್ತಾ ಇರೋದು, ನನ್ನ ಜಾಗ ಬಿಟ್ರೆ. ಹಾಗೆ ಬಿಟ್ರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಸರ್, ನೀವು ಮೇಲಕ್ಕೆ ಹೋದ್ರೆ ಆ ದೇವ್ರ ಸನ್ನಿಧಿ, ವೇಣುಗೋಪಾಲ ಸ್ವಾಮಿ ದೇವ್ರು ಇರ್ತಾರಲ್ಲಿ, ಅಲ್ಲಿ ನ್ಯೂಜಿಲ್ಯಾಂಡ್ಗೆ ಹೋಗುವಷ್ಟು ಪ್ರಶಾಂತವಾಗಿದೆ. ಎಷ್ಟು ಕ್ಲೀನ್ ಆಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಅದು ನೋಡ್ಕೋಬೋದು. ಇಲ್ಲೇ ಇದೆ ಒಂದು ದಕ್ಷಿಣ ಕಾಶಿ, ನಮ್ಮ ಶ್ರೀಕಂಠೇಶ್ವರನ ದರ್ಶನ ಮಾಡ್ಬೋದು. ಅರ್ಧ ಗಂಟೆಲಿ ಮೈಸೂರಿಗೆ ಹೋಗ್ಬೋದು, ಮೈಸೂರಿಂದ ಕೂರ್ಗ್ ಹೋಗ್ಬೋದು, ಮಡಿಕೇರಿ ಹೋಗ್ಬೋದು. ಇಲ್ಲಿ ಹೋದರೆ ಚಾಮರಾಜನಗರ ಮುಖ್ಯ ರಸ್ತೆ ಇದೆ ಸರ್. ಈ ಕಡೆ ಎಡಗಡೆ ಬಾಲದಲ್ಲಿ ಹೋದರೆ ಈ ಕಡೆನೂ ಹೋಗ್ಬೋದು, ಅಥವಾ ನಂಜನಗೂಡಿಂದ ನಮಗೆ ಚಾಮರಾಜನಗರಕ್ಕೂ ಹೋಗ್ಬೋದು. ಚಾಮರಾಜನಗರ, ಕೊಯಮತ್ತೂರು, ಮಾದೇಶ್ವರನ ಬೆಟ್ಟ, ಬೆಳಗಿರಂಗನ ಬೆಟ್ಟ, ಎಂತ ಶ್ರೇಷ್ಠವಾದ ಜಾಗ ಇದೆ. 1 ಅವರ್ಗೆ 1.5 ಅವರ್ಗೆ ಮೋಸ್ಟ್ಲಿ ಎಲ್ಲ ನೋಡ್ಕೊಂಡು ಬರ್ಬೋದು. 1-1.5 ಗಂಟೆ ನೀವು ಪ್ಲಾನ್ ಮಾಡ್ಕೊಂಡ್ರೆ ಈ ಸುತ್ತಮುತ್ತ ಇರೋದ್ರಿಂದ ಇದನ್ನ ಹಬ್ಬಾಗಿ ಇಟ್ಕೊಂಡು ಇಲ್ಲಿಂದ ಎಲ್ಲ ಒಂದು ಸರ್ಕಲ್ ಹೊಡಿಬೋದು. ನಂಜನಗೂಡು ಟೆಂಪಲ್ಲು, ಮೈಸೂರು, ಇದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಮತ್ತೆ ಊಟಿಗೆ ಹೋಗ್ಬೋದು. ಊಟಿಗೆ ಹೋದ್ರೆ 110 ಕಿಲೋಮೀಟ್ರ್. ನಾವು ಇಲ್ಲಿ ನೋಡಿದ್ರೆ ಎಲ್ಲೋ ಬೇರೆ ಕಾಡ್ಗೆ ಹೋಗ್ಬಿಟ್ಟಿದ್ದೀನೋ ಅನ್ಸುತ್ತೆ. ನಾವು ಇಲ್ಲೇ ಇದ್ದೀವಿ. ನಂಜನಗೂಡಿಂದ 9 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಓಕೆ, ಭಾಳ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ಇದು ಸೆಂಟ್ರ್ ಪ್ಲೇಸ್ ಆಗುತ್ತೆ. ಇಲ್ಲಿ ಇದ್ದು ಆರಾಮಾಗಿ ಟೂರ್ ಮಾಡ್ಕೊಂಡು ಮತ್ತೆ ಬರ್ಬೋದು. ಹೌದು ಸರ್. ಓಕೆ, ಹಾಂ ನೋಡಿ, ಇದು ರುದ್ರಾಕ್ಷಿ ಗಿಡ. ರುದ್ರಾಕ್ಷಿ ಗಿಡ. ಓ ಪ್ರಪ್ರಥಮ್ಗೆ ರುದ್ರಾಕ್ಷಿ ನಮ್ಗೆ ವೆಲ್ಕಮ್ ಮಾಡುತ್ತೆ ಸರ್, ಅಲ್ವಾ? ಗಿಡ ವಾ, ಆ್ಯಕ್ಚುಲಿ ಸರ್ ಇದು ನಮ್ಮ ಜಾಗ ಇಲ್ಲಿವರೆಗೂ ಬರುತ್ತೆ. ನಾನು ರೋಡ್ ವೈಡ್ನಿಂಗ್ ಮಾಡಬೇಕು, ರಸ್ತೆ ಚೆನ್ನಾಗಿ ಓಡಾಡಬೇಕು ಅಂತ 10 ಅಡಿ ಬಿಟ್ಟು ನಾನು ಜಾಗದ ಒಳಗಡೆ ಹೋಗಿದ್ದೀನಿ. ಭಾಳ ಒಳ್ಳೆ ಕೆಲಸ. ನೀವೇ ವಿಶಾಲವಾಗಿರ್ಬೇಕು ಅಂತ. ಆಕ್ಚುಲಿ ಅದು ತೋಟದ ಒಳಗಡೆ ಇತ್ತು, ತೋಟದ ಈಚೆ ಬಂದ್ಬಿಟ್ಟೈತೆ. ಯಾಕಂದ್ರೆ ನಾನು ಒಳಗಡೆ ಹೋದ್ನಲ್ಲ, ಅದರಿಂದ ಇದು ವೆಲ್ಕಮ್ ಮಾಡಲಿ, ನಮಗೆ ಸ್ವಾಗತ ಮಾಡಲಿ, ದೇವರದ ಆಶೀರ್ವಾದ ಇರಲಿ ಅಂತ ನಾನು ಇಲ್ಲಿ ರುದ್ರಾಕ್ಷಿ ಗಿಡ ಹಾಕಿದ್ದೀನಿ. ಅದನ್ನು ಉಳಿಸ್ಕೊಂಡಿದ್ದೀನಿ, ನಮ್ಗೆ ಬೇಕು ಅಂತೇಳಿ ಉಳಿಸ್ಕೊಂಡಿದ್ದೀನಿ. ಓಕೆ, ಸೊ ಇದು ಗೇಟ್ ನಿಮ್ದು? ಹೌದು ಸರ್. ಇಲ್ಲಿಂದ ನಂಜನಗೂಡು ಹೈವೇ ಇಂದ ಈ ಕಡೆ ಬರ್ಬೋದು. ಹಿಂಗಿಂದ? ಹೌದಾ, ಹಿಂಗೆ ಬಂದ್ಬಿಡ್ಬೋದು. ಹಿಂಗೆ ಬರ್ಬೋದು. ಇಲ್ಲಿಂದ ಕಾಳಿ ಉಂಡಿ ಅಂತ ಒಂದು ಹಳ್ಳಿ ಇದೆ, ಆ ಗ್ರಾಮದಿಂದ ಸ್ಟ್ರೈಟ್ ಬಂದ್ರೆ ಈ ಕಡೆ ಬರ್ಬೋದು. ಅಥವಾ ಸಿಂಧವಳ್ಳಿ ಅಂತ ಹಂಗೆ ಹೋದ್ರೆ ಅಲ್ಲಿಂದನೂ ಬರ್ಬೋದು. 2 ಇದೆ ಇದಕ್ಕೆ ರೋಡ್. ಹಿಂಗೆ ಲೆಫ್ಟ್ಗೆ ಹೋದ್ರೆ ಚಾಮರಾಜನಗರ ಹೈವೇಗೆ ಸೇರುತ್ತೆ. ಓಕೆ, ಚಾಮರಾಜನಗರ ಈ ರೋಡಲ್ಲಿ ಈ ಕಡೆ ಲೆಫ್ಟ್ಗೆ ಹೋದ್ರೆ ಚಾಮರಾಜನಗರ ಹೈವೇ, ರೈಟ್ಗೆ ಹೋದ್ರೆ ಸಿಂಧವಳ್ಳಿ, ಇದು ಊಟಿ ಹೈವೇ. ಓಕೆ, ಬನ್ನಿ ಹಂಗಾರೆ. ಸೊ ಇಲ್ಲಿಂದ ಶುರುವಾಗುತ್ತೆ ಸಿಲ್ವರ್ ಐರಿಸ್. ವಿಶೇಷತೆ ಇರಬೇಕು ಜನಗಳಿಗೆ ಅಂತ ಹೇಳಿ. ಲಕ್ಸರಿ ರೋಟೆಡ್ ಇನ್ ನೇಚರ್ ಅಂದರೆ ಲಕ್ಸುರಿ ಎಲ್ಲೋ ಮಡಿಕೇರಿ, ಊಟಿ ಅಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ವೈಭೋಗನ, ಆ ಗ್ರೀನರಿನ ನನ್ನ ಜಾಗದಲ್ಲಿ ತೋರಿಸ್ತೀನಿ ಅನ್ನೋದು. ಅದಕ್ಕೆ ಲಕ್ಸುರಿ, ನಾವು ಇದಕ್ಕೆ ಬಿತ್ತನೆ ಹಾಕಿದ್ದೀವಿ ಅಂತ. ಬೀಜನೇ ಲಕ್ಸುರಿನ ಹಾಕಿ ನೇಚರ್ನ ತಗೊಂಡು ಬಂದು ಇಲ್ಲಿಟ್ಟಿದ್ದೀವಿ ಏನಂತ. ಅದಕ್ಕೆ ನಾವು ಮೊಳಕೆ ಹಾಕಿದ್ದೀವಿ ಅನ್ನೋದಕ್ಕೆ ಅದೊಂದು ವಿಷಯ. ತುಂಬ ಯೋಚನೆ ಮಾಡಿ ಅದನ್ನು ಹಾಕಿದ್ದೀವಿ, ಜನಗಳಿಗೊಂದು ಕ್ಯಾಚಿ ಆಗಲಿ, ಅದಕ್ಕೆ ಅರ್ಥನೂ ಇರಲಿ ಅಂತ. ಪ್ರಭಾಕರ ಅಂತ ಹೆಸರಿಟ್ಬಿಡೋರು ನಮ್ಮ ಅಪ್ಪ ಅಮ್ಮ. ನಮ್ಮ ಹೆಸರು ಏನು ಅಂತ ಗೊತ್ತಾಗೋದಿಲ್ವೇ, ನೋಡಿ ನಿಮ್ಮ ಹೆಸರು ಮಹಾರುದ್ರ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ತಂದೆ ತಾಯಿ ಏನೋ ಯೋಚನೆ ಮಾಡಿ ಇಟ್ಟಿರ್ತಾರಲ್ವ, ಸುಮ್ಮನೆ ಏನೋ ಹೇಳಲ್ಲ. ನನ್ನ ಮಗನ ಶ್ರೇಯಸ್ಸಿರಲಿ, ಅವ್ನಿಗೆ ಒಳ್ಳೇದಾಗಲಿ ಅಂತೇಳಿ ದೇವ್ರ ಹೆಸರು ಇಟ್ಟಿದ್ದಾರೆ. ನನ್ನ ಹೆಸರು ಪ್ರಭಾಕರ ಅಂತ ಅಂದರೆ ಇವಾಗ ಯೋಚನೆ ಮಾಡ್ತೀನಿ, ಪ್ರಭಾಕರ ಮಾಡರ್ನ್ಗೆ ಇಟ್ಬಿಟ್ಟವ್ರಲ್ಲ ನಮ್ಮಪ್ಪ, ಪರವಾಗಿಲ್ಲ ಹೆಸರು. ಏನು ಹೆಸರು ಓದೋದಂದ್ರೆ ಭಾಸ್ಕರ ಅಂದರೆ ಸೂರ್ಯ. ಅದರಿಂದ ಯಾವತ್ತು ನಮ್ಮನ್ನು ನಾವು ತಿಳ್ಕೋಬೇಕು. ಓಕೆ, ಅದರಿಂದ ಅದ್ಭುತ ಸರ್. ಒಳಗಡೆ ಹೋಗೋಣ. ಓಕೆ, ಬನ್ನಿ ಸರ್. ಸೂಪರ್. ನಮ್ಮ ಸಿಲ್ವರ್ ಐರಿಸ್ ರೆಸಾರ್ಟ್ಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಬನ್ನಿ ಗೆಳೆಯರೆ, ಅದ್ಭುತವಾದ ಒಂದು ಬೇರೆ ಜಗತ್ತನ್ನೇ ನೀವು ನೋಡ್ತೀರಿ, ಈಗ ತೋರಿಸ್ತಾ ಹೋಗ್ತೀವಿ. ಓಕೆ, ಸೊ ಇದು ಎಂಟ್ರಿ. ಇಲ್ಲಿ ಮಡ್ ರೋಡ್ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ಇಲ್ಲೆಲ್ಲ ಟೈಲ್ಸ್ ಹಾಕ್ಸ್ಬೋದಾಗಿತ್ತು.
ಇಲ್ಲ ನನಗೆ ಈ ಹಳ್ಳಿನ ಸೊಗಡು ಇರಲಿ ಸ್ವಲ್ಪ, ಎಲ್ಲ ಕಡೆ ಟೈಲ್ಸ್ ಹಾಕ್ಬಿಟ್ರೆ ಅಷ್ಟು ಮಜಾ ಬರಲ್ಲ, ಒಂದು ಹಳ್ಳಿ ಸೊಗಡು ಇರಲಿ ಅಂತ ಮಡ್ಡಲ್ಲಿ ಓಡಾಡಲಿ ಅಥವಾ ಮಡ್ಡಲ್ಲಿ ಓಡಾಡಿ ಬಂದಾಗ ಕಾಣಿಸ್ಲಿ ಅದು. ಆ ಮಣ್ಣು ಹಸಿರು ನೋಡಿದಾಗ ಕಣ್ಣಿಗೆ ಭಾಳ ತಂಪಾಗ್ತದೆ. ಎಲ್ಲ ಜನಗಳು ಕಾಂಕ್ರೀಟ್ ಕಾಡಲ್ಲಿ ಇದ್ದು 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 ಸ್ವಲ್ಪ ಹಸಿರು ನೋಡಬೇಕು ಅಂತ ಬರ್ತಾರೆ. ಸ್ವಲ್ಪ ಹಳ್ಳಿ ಸೊಗಡಿರಲಿ ಅಂತ ಸ್ವಲ್ಪ ಜಾಗನ ನಾನು ಮಣ್ಣು ಬಿಟ್ಟಿದ್ದೀನಿ ಆ ಥರ. ಶುರುನಲ್ಲಿ ಓಕೆ. ಆಮೇಲೆ ನಾನು ಮೊದಲನೇ ಪ್ರಾರಂಭ ಮಾಡೋದಾದರೆ ಇದು ಬ್ಯಾಂಕ್ವೆಟ್ ಹಾಲ್ ಅಂತ. ಇಲ್ಲಿ ಎಲ್ಲ ಕಾರ್ಯಕ್ರಮಗಳು, ಮನೆಗಳ ಕಾರ್ಯಕ್ರಮಗಳು ನಡೆಯುತ್ತೆ. ಏನು ಹಳದಿ ಶಾಸ್ತ್ರ ಇರ್ಬೋದು, ಅವ್ರದ್ದು ಹುಟ್ಟುಹಬ್ಬ, ಬರ್ತ್ಡೇ ಇರ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು, ಅಥವಾ ಮದುವೆ ಮಾಡ್ಬೋದು. ಹೌದು, ಮದುವೆನೂ ಮಾಡ್ಬೋದು. ಹಾಂ, ಆ ಥರದ್ದೊಂದು ನಾನು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಟ್ಟಿದ್ದೀನಿ ಇಲ್ಲಿ. ತುಂಬ ಬ್ಯೂಟಿಫುಲ್ ಆಗಿ. ಈಗೆಲ್ಲ ಈ ಚೌಲ್ಟ್ರೇಲ್ ಮಾಡೋ ಕಾನ್ಸೆಪ್ಟ್ ಜನಗಳಿಗೆ ಇಷ್ಟಪಡ್ತಾ ಇಲ್ಲ. ತಿರ್ಗಿ ವಾಪಸ್ಸು ಪ್ರಕೃತಿಗೆ ಬರ್ತಾ ಇದ್ದಾರೆ ಮನುಷ್ಯ ವಾಪಸ್ಸು. ಮೊದಲು ಒಳಗಡೆ ಕೂತ್ಕೊಂಡು ಏನೋ ಒಂದು ಈ ಪಂಜರದೊಳಗಡೆ ಮದುವೆ ಮಾಡೋವಂಥ ಕಾಲ ಇವಾಗ ಕಮ್ಮಿ ಆಗ್ತಾ ಐತೆ. ರೆಸಾರ್ಟ್ಗಳಲ್ಲಿ ಮಾಡಬೇಕು, ಮದುವೆಗಳು ಮಾಡಬೇಕು, ತಮ್ಮ ಫಂಕ್ಷನ್ಗಳನ್ನ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಆದ್ದರಿಂದ ಈಗೆಲ್ಲ ರೆಸಾರ್ಟ್ಗಳಲ್ಲಿ ಇಷ್ಟಪಡ್ತಾ ಇದ್ದಾರೆ. ಹೆಸರು ಮಧ್ಯೆ ಮಾಡಿದಾಗ ಅದೇನೋ ಅವ್ರಿಗೊಂದು ಖುಷಿ ಆಗ್ತದೆ, ಅವ್ರಿಗೆ ಲೈಫ್ ಲಾಂಗ್ ಉಳ್ಕೊಳ್ಳೋಂಥ ಮೆಮೊರಿ ಆಗ್ತದೆ. ಆಮೇಲೆ ಇನ್ನೊಂದೇನು ಸರ್, ನೀವು ಮದುವೆ ಮಂಟಪ ಅಂದರೆ ಹೇಳ್ತೀನಿ ಇದನ್ನು, ನಾವು ಅಲಂಕಾರ ಮಾಡ್ತೀವಿ, ಅದು ಖಾಲಿ ಇರುತ್ತೆ, ಲಕ್ಷಾಂತರ ಲೈಟಿಂಗ್ ಖರ್ಚು ಮಾಡ್ತೀವಿ, ಲಕ್ಷಾಂತರ ಹೂವನ್ನು ಖರ್ಚು ಮಾಡ್ತೀವಿ. ಜಸ್ಟ್ ಒಂದು 8 ಅವರು ಅಷ್ಟಕ್ಕೆ ಅದು, ಆಮೇಲೆ ಅದು ಒಣಗಿ ಹೋಗುತ್ತೆ, ಅವ್ನು ಕಿತ್ಕೊಂಡು ಹೋಗ್ತಾನೆ, ಅದು ಮಾಡ್ತಾನೆ. ಇನ್ಯಾರ್ದೋ ಬಿಲ್ಡಿಂಗಿಗೆ ಶೃಂಗಾರ ಮಾಡೋದಕ್ಕೆ ನಾವು ಖರ್ಚು ಮಾಡಿ ಅಷ್ಟು ದುಡ್ಡು ಮಾಡಿಬಿಡ್ತೀವಿ. ನೀವು ಆಲ್ರೆಡಿ ರೆಡಿ ಇಟ್ಟಿದ್ದೀರಿ. ಆಮೇಲೆ ಇದು ಎಂಥ ವೈಭವ ಅಂತಂದರೆ ಇದು ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಪ್ರಕೃತಿನೇ ಕ್ರಿಯೇಟ್ ಮಾಡಿಬಿಟ್ಟಿದೆ, ನೀವು ಮಾಡಿಬಿಟ್ಟಿದ್ದೀರಿ. ಅದ್ಭುತ. ಹಾಂ, ಮದುವೆ ಮಾಡ್ಕೊಳ್ಳೋರ್ಗಂತೂ ಸೂಪರ್ ಜಾಗ ಆಗಿದೆ. ಎಲ್ಲ ಕಾರ್ಯಕ್ರಮಗಳು ಮಾಡ್ಬೋದು. ಅವರ ಬಜೆಟ್ ತಕ್ಕಾಗಿ ಏನೋ ಬಂದು ಎದುರ್ಕೊಳ್ಳೋದೇನು ಬೇಕಾಗಿಲ್ಲ. ಏನೋ ಇದು ರೆಸಾರ್ಟ್ ಮಾಡಿದಾರಪ್ಪ ನಮ್ಮನ್ನು ಬಹಳ ಬಲಿ ಹಾಕ್ಬಿಡ್ತಾರೆ, ಇಲ್ಲ. ನನ್ನ ಮನಸ್ಸಲ್ಲೂ ಸೇವಾ ಮನೋಭಾವ ಇರೋದ್ರಿಂದ ಅವ್ರ ಬಜೆಟ್ ಏನಿದೆಯಪ್ಪ, ಆ ಬಜೆಟ್ಗೆ ನಾನು ಅದಕ್ಕೆ ಪ್ಲಾನ್ ಮಾಡ್ಕೊಡ್ತೀನಿ ಅಲ್ವಾ. ಅಪ್ಪ ನಾನು ಊಟಕ್ಕೆ ಇಷ್ಟೇ ಬೇಕು, ಗ್ರ್ಯಾಂಡ್ ಊಟ ಬೇಕು, ಸ್ವೀಟ್ಸ್ ಎಷ್ಟು ಬೇಕು, ನಾನ್ ವೆಜ್ಗಳಲ್ಲಿ ಮಾಡ್ಕೊಳ್ತಾರೆ ಅದೆಷ್ಟು ಬೇಕು, ನಾವು ಅವ್ರ ಏನೇನು ಬೇಕು ಬಜೆಟ್ನಲ್ಲಿ ಅದನ್ನು ನಾವು ಮಾಡಿಕೊಂಡು ನಾನು ಮಾಡ್ತೀನಿ. ಒಂದು. ಎರಡನೇದು, ಈವೆಂಟ್ಸ್ಗಳನ್ನ ನಾವೇ ರೆಡಿ ಮಾಡ್ಕೊಡ್ತೀವಿ ಅಥವಾ ಅವರೇ ರೆಡಿ ಮಾಡ್ಕೊಂಡು ಬರ್ಬೋದು. ಈವೆಂಟ್ಸ್ಗಳಂತ ಮಾಡ್ತಾರೆ, ಆ ಸ್ಟೇಜ್ಗಳ ಡೆಕೋರೇಷನ್ನು, ಶಾಮಿಯಾನದವ್ರದ್ದು ಎಲ್ಲ ಇದು, ಅದನ್ನೆಲ್ಲ ಅವರು ತಗೊಂಡು ಬಂದು ಮಾಡಿಸ್ಕೋಬೋದು, ಅವರು ಮಾಡಿಸ್ಕೋಬೋದು. ಅಥವಾ ನಮಗೆ ಹೇಳಿದ್ರೆ ಕಸ್ಟಮೈಸ್ ಆಗಿ ನಿನ್ಗೆ ಏನು ಬೇಕು, ನಿನ್ನ ಬಜೆಟ್ ಏನಿದೆ, ಎಷ್ಟು ಜನ ಬರ್ತಾರೆ ಅನ್ನೋದನ್ನ ನಾನು ಲೆಕ್ಕ ಹಾಕಿ ಅದಕ್ಕೊಂದು ಪ್ಲಾನ್ ಮಾಡಿಕೊಡ್ತೀನಿ. ಅವ್ರು ಕೈ ಬೀಸ್ಕೊಂಡು ಬಂದರೆ ಸಾಕು. ವಾಲಗದಿಂದ ಅವ್ರಿಗೆ ಏನೇನು ಕಾರ್ಯಕ್ರಮ, ಆರ್ಕೆಸ್ಟ್ರಾ ಬೇಕಾ, ವಾಲ್ಗ ಬೇಕಾ, DJ ಬೇಕಾ, ಪ್ರತಿಯೊಂದು ಇರುತ್ತೆ. ಅವ್ರ ಕೈ ಬೀಸ್ಕೊಂಡು ಬರ್ಬೋದು. ಆ ಥರದ್ದು ಒಂದು ವ್ಯವಸ್ಥೆ ನಾನು ಮಾಡ್ಕೊಂಡಿದ್ದೀನಿ. ಸೂಪರ್. ಓಕೆ. ಇಲ್ಲ ಅಂತಂದರೆ ಸರ್ ನಾವೇ ಮಾಡಿಕೊಡಿ ಅಥವಾ ನೀವೇ ಮಾಡ್ಕೊಂಬರ್ತೀವಿ, ಮಾಡಿಸ್ಕೊಡಿ. ನಮ್ಗೇನಿದ್ರು ಫುಡ್ ನಾವು ಕೊಡ್ತೀವಿ, ಜಾಗ ನಾವು ಕೊಡ್ತೀವಿ. ನಿಮ್ಗೆ ಯಾರೋ ನಿಮ್ಮ ಕೈಗುಣ ಯಾರೋ ಚೆನ್ನಾಗಿರೋದೆ ಊಟ, ನಾನು ಅವ್ರನ್ನೇ ಕರೆಸ್ಬೇಕು ಸರ್, ನಿಮ್ಮವ್ರು ನನಗೆ ಇಷ್ಟ ಆಗಲ್ಲ, ಸಂತೋಷ, ನೀವೇ ಕರ್ಕೊಂಡು ಬನ್ನಿ, ನೀವೇ ರೆಡಿ ಮಾಡಿಸಿ, ಜಾಗ ನಾನು ಕೊಡ್ತೀನಿ. ಬಟ್ ಫುಡ್ ಮಾತ್ರ ಕೊಡಲ್ಲ. ನಿಮ್ದು ಈವೆಂಟ್ಸು ಪ್ರತಿಯೊಂದು ವಾಲಕದವರು ಎಲ್ಲ ನೀವು ತಗೊಂಡು ಬನ್ನಿ, ನಿಮ್ಗೆ ಇಷ್ಟ. ಫುಡ್ ನಾನು ಕೊಡಬೇಕು ಅನ್ನೋದು ನಂದು. ಅಂದ್ರೆ ಪ್ರೀತಿಯಿಂದ ಬಡಿಸ್ಬೇಕು, ನಿಮ್ಮ ಟೇಸ್ಟ್ ನೋಡ್ಲಿ ಅಂತ. ಹೌದು, ಊಟದಿಂದ ಅದು ನಮಗೆ ಋಣ ಸಿಗೋದು ಅದು ನಮ್ಮಿಂದಾನೆ. ಬಜೆಟ್ ಕೂಡ ನೀವು ಅವ್ರೇನು ಎದುರ್ಕೊಳ್ಳೋದೇನು ಬೇಕಾಗಿಲ್ಲ. ಯಾಕಪ್ಪ ಎಲ್ಲೂ ರೆಸಾರ್ಟಲ್ಲಿ ಮಾಡಿದ್ರೆ ಏನೋ ಆಗ್ಬಿಡುತ್ತೆ ಅಂತ. ನೀವು ಚೌಲ್ಟ್ರಿ ಗಿಂತ ಕಮ್ಮಿ ರೇಟಲ್ಲೂ ನಾನು ಕೊಡ್ತೀನಿ. ನೀವು ಒಂದು 4-5 ಜನ ಬಂದರೆ ಬರ್ತ್ಡೇ ನಾನು ಮಾಡ್ತೀನಿ. 5 ಜನ ಸಾಕು, ಅವ್ರಿಗೆ ಏನು ಬೇಕೋ ಅದನ್ನು ನಾನು ಕಸ್ಟಮೈಸ್ ಮಾಡಿಕೊಡ್ತೀನಿ. 5 ಜನ ಇದ್ರೂ ಸಾಕು. ಈಗ ನೀವು ಹೇಳಿದ್ದು ಒಳ್ಳೇದಾಯ್ತು. ತುಂಬ ಜನ ಈ ರೆಸಾರ್ಟ್ ಅಂದ ತಕ್ಷಣ ಅದು ಒಂದು ಏನೋ ರೇಟ್ ಕಾಸ್ಟ್ಲಿ ಅಂತ ಇದ್ದೇ ಇರುತ್ತೆ. ಮೋಸ್ಟ್ಲಿ ನೀವು ಇಲ್ಲ ಅಂತ ಹೇಳ್ತಿದ್ದೀರಿ ಅದಕ್ಕೆಲ್ಲ. ಈಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್, ಡೆಸ್ಟಿನೇಷನ್ ಫಂಕ್ಷನ್ಸು, ಡೆಸ್ಟಿನೇಷನ್ ಮ್ಯಾರೇಜು, ಬ್ಯಾಚುಲರ್ ಪಾರ್ಟಿ. ಪ್ರೀ ವೆಡ್ಡಿಂಗ್ ಬಂದರೆ ಬ್ಯಾಚುಲರ್ ಪಾರ್ಟಿ ಅಂತ ಈಗ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಅಂದರೆ ಮದುವೆಗೆ ಮುಂಚೆ ಹುಡುಗರುಗಳು ನೆಕ್ಸ್ಟ್ ಇವನು ಬೀಳ್ತಾನೆ ಹಳ್ಳಿಕೆ ಅಂತ ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ. ಮದುವೆ ಮಾಡ್ಕೊಳ್ಳೋದು ಲೈಫಲ್ಲಿ ಒಂದು ಪ್ರಕೃತಿ ನಿಯಮ ಮಾಡ್ಕೋಬೇಕು. ತಮಾಷೆಗೆ ಹೇಳಿದ್ರೆ ಒಬ್ಬ ಹುಡುಗ ಹಳ್ಳ ಬೀಳ್ತಾವನೆ, ಹಳ್ಳಕ್ಕೆ ಬೀಳೋ ಮೊದಲು ನಾವು ಒಂದು ಪಾರ್ಟಿ ಮಾಡೋಣ ಅಂದರೆ ಅದು ಬ್ಯಾಚುಲರ್ಸ್ ಪಾರ್ಟಿ ಅಂತ ಈಗ ಹೊಸದಾಗಿ ಕ್ರಿಯೇಟ್ ಆಗಿಬಿಟ್ಟಿದೆ ಸರ್. ಎಲ್ಲ ಟ್ರೆಂಡ್ಗಳು ಚೇಂಜ್ ಆಗಿದೆ. ಬ್ಯಾಚುಲರ್ಸ್ ಪಾರ್ಟಿ ಮಾಡ್ಕೊಳ್ತಾರೆ. ಅಥವಾ ಹಳದಿ ಶಾಸ್ತ್ರ ಅಂತ ಬರ್ತದೆ. ಹಳದಿ ಶಾಸ್ತ್ರ ಬಿಫೋರ್ ಮ್ಯಾರೇಜು. ಮೊದಲು ನಮ್ಮ ತಾತನ ಕಾಲಕ್ಕೆ, ತಂದೆ ಕಾಲಕ್ಕೆ ಒಂದೊಂದು ವಾರ ಮದುವೆ ಮಾಡೋರಂತೆ.
ಈಗ ಆ ಟ್ರೆಂಡ್ ಬರ್ತಾ ಇದೆ. ಮಿನಿಮಮ್ 4 ದಿವಸ 5 ದಿವಸ ಮಾಡ್ತಾರೆ. ದುಡ್ಡಿರೋರು ಇಲ್ಲದೆ ಇರೋರು ತಾಳಿ ಕಟ್ಟೋದು ಇಂಪಾರ್ಟೆಂಟು, ಅದನ್ನು ಮಾಡ್ಕೊಳ್ತಾರೆ. ಏನೋ ಚೆನ್ನಾಗಿರೋರು ನಾವು ದುಡ್ದಿದ್ದೀವಿ, ಸಂಪಾದನೆ ಮಾಡಿದ್ದೀವಿ, ಮಕ್ಳಿಗೆ ಮಾಡಿದೆ ಇನ್ನೇನಿಗೆ ಮಾಡಬೇಕು ಅಂತ ಅವರೆಲ್ಲ ಆಲೋಚನೆ ಬಂದರೆ 4 ದಿವಸ 5 ದಿವಸ ಮಾಡ್ತಾವ್ರೆ. ಒಂದು ದಿವಸ ಮೆಹಂದಿ ಶಾಸ್ತ್ರ, ಹಳದಿ ಶಾಸ್ತ್ರ, ಚಪ್ಪರದ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮದುವೆಗೆ ಹೋಗ್ತಾರೆ. ಬಟ್ ಅವನ್ನೆಲ್ಲ ಇಲ್ಲೇ ಮಾಡ್ತೀನಿ ಅಂತಂದ್ರೆ ಸಾಧ್ಯತೆಗಳಿದೆಯಾ? ಇದೆ, ಎಲ್ಲ ಇಲ್ಲೇ ಮಾಡ್ಬೋದು. ಅಷ್ಟು ಜಾಗ ಏನಿದೆ. ಬಟ್ ಅವ್ರು ಮಾಡ್ಬೇಕಾಗಿದ್ದ ಕೆಲಸ ಇಷ್ಟೇ, ನಿಮ್ಮ ಹತ್ರ ಬರಬೇಕು. ಸೊ ಸ್ವಾಮಿ, ನಮ್ಮ ಹತ್ರ ಇಷ್ಟು ಬಜೆಟ್ ಇದೆ, ನಾವು ಈ ಪ್ರೋಗ್ರಾಮ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅಂತ ಹೇಳಿದ್ರೆ ನೀವು ಅದಕ್ಕೆ ಡಿಸೈನ್ ಮಾಡಿ ಕೊಡ್ತೀವಿ. ಡಿಸೈನ್ ಮಾಡ್ತೀವಿ ಅಲ್ವಾ? ಏನೂ ಹೆದರ್ಬೇಕಾಗಿಲ್ಲ. ಏನು ಹೆದರ್ಬೇಕಾಗಿಲ್ಲ. ಬೆಸ್ಟ್. ನಿಮ್ಮ ಹತ್ರ ಏನಿದೆ ಅದನ್ನು ನಾನು ಉಪಯೋಗಿಸ್ಕೊಳ್ತೀನಿ. ಸರ್, ನನಗೆ ಗೊತ್ತಿರೋನೇ, ನನಗೆ ಫೋಟೋಗ್ರಾಫರ್ ಇದ್ದಾನೆ, ಗೋ ಹೆಡ್. ನನಗೆ ಗೊತ್ತಿರೋನೇ ಈವೆಂಟ್ ಅವನು ಇದ್ದಾನೆ, ಗೋ ಹೆಡ್. ನನಗೆ ಜಾಗ ನಾನು ಕೊಡ್ತೀನಿ, ಊಟಕ್ಕೆ ನಾನು ಕೊಡಬೇಕು, ಊಟ ನಾನು ಕೊಡಬೇಕು. ಅದೊಂದು ಮಾತ್ರ ನನಗೆ ಬಿಟ್ಟು ನೀವೇ ಮಾಡ್ಕೋಬೋದು. ಈವೆಂಟು ಅದು ಇದೆಲ್ಲ ನಾನು ಜಾಗಕ್ಕೆ ಅವಾಗ ಇಷ್ಟು ರೇಟು ಅಂತ ಮಾತಾಡ್ತೀನಿ, ಆ ಜಾಗ ಕೊಡ್ತೀನಿ, ನೀವು ಮಾಡ್ಕೋಬೋದು. ಇಲ್ಲ ಸರ್, ನನಗೆ ನೀವೇ ಯಾರನ್ನಾದರೂ ಒಳ್ಳೆ ಊಟದವ್ರು, ವೆಜ್ ಬೇಕಾ, ನಾನ್ ವೆಜ್ ಬೇಕಾ, ಇನ್ನೊಂದು ಬೇಕಾ, ಎಲ್ಲ ನನಗೆ ಪ್ಲಾನ್ ಮಾಡಿ ಹೇಳಿ, ಆ ಕಸ್ಟಮೈಸ್ ಕೂತ್ಕೊಂಡು ಮಾತಾಡಿ ನನ್ನ ಕೈಲಿ ಏನು ಬೆಸ್ಟ್ ಆಗುತ್ತೆ ಅದನ್ನು ನಿಮಗೆ ಸರ್ವಿಸಲ್ಲಿ ನಾನು ಮಾಡಿಕೊಡ್ತೀನಿ. ನನಗೆ ಏನು ದುಡ್ಡು ಮಾಡಬೇಕು ಅನ್ನೋ ಮನಸ್ಸಿಲ್ಲ. ಜನಗಳು ಏನು ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಶುಭ ಕಾರ್ಯಕ್ರಮಗಳು ನಡ್ಕೊಂಡು ಹೋಗಲಿ ಅಂತ ನಾನು ಎಲ್ಲಿ ಸಿಗುತ್ತೆ ಬಿಡಿ. ನೋಡಿ ಸರ್, ಎಷ್ಟು ಆನಂದ ಆಗ್ತದೆ. ಸುತ್ತಲೂ ತೆಂಗಿನ ಮರಗಳು, ಮಧ್ಯೆ ಈ ಮಂಟಪ. ಹಾಂ ನೋಡಿ, ಇದು ಗಂಬ್ಲೆಸ್ ಜಾಕ್ ಫ್ರೂಟ್ ಇದು. ಹಾಂ, ಅದ್ಭುತವಾಗಿದೆ ಸರ್. ಎಲ್ಲ ಫ್ರೂಟ್ ಮರಗಳು ಹಾಕಿದ್ದೀರಿ. ಹೌದು. ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲು. ಸ್ವಿಮ್ಮಿಂಗ್ ಪೂಲು ನಾನು ಇಲ್ಲಿ ಮಾಡೋ ಉದ್ದೇಶ ಏನಂತ ಅಂದ್ರೆ ಪೂಲ್ ಪಾರ್ಟಿ ಅಂತ ಮಾಡ್ತಾರೆ. ಪೂಲ್ ಪಾರ್ಟಿ ಅಂತ ಮಾಡ್ತಾರೆ. ನೋಡಿ, ಅಲ್ಲಿಂದ ಸ್ಟಾರ್ಟ್ ಆದ್ರೆ ಸ್ವಿಮ್ಮಿಂಗ್ ಪೂಲ್ ಇಂದ ಅಲ್ಲಿ ಟೇಬಲ್ಸ್ಗಳು ಎಲ್ಲ ಹಾಕಿ ಇದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಹತ್ತತ್ರ ಒಂದು 200-250 ಅಡಿ ಸಿಗುತ್ತೆ ನಮಗೆ. ಟೋಟಲ್ ಹಾಕೊಂಡ್ರೆ ಹತ್ತತ್ರ ಒಂದು 1000 ಜನ ಇಲ್ಲಿ ಕೂರ್ಬೋದು. ಅಲ್ಲಿಂದ ಇಲ್ಲಿಗೂ ಸ್ಟಾರ್ಟ್ ಮಾಡಿದ್ರೆ ಒಂದೇನೋ ಒಂಥರ ವಿಶೇಷವಾಗಿರ್ತದೆ. 4 ಗೋಡೆ ಮುಂದೆ ಚೌಲ್ಟ್ರಿಗಳಲ್ಲಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ತರದಲ್ಲಿ ಏನೋ ಒಂದು ಮಾಡಿದ್ರೆ ಅದೇ ಬಜೆಟ್ ಅಲ್ಲಿ ಯಾಕೆ ಮಾಡಬಾರ್ದು? ಮಾಡ್ಬೋದು ಸರ್. ಈಗ ಮಾಡಿದ್ರೆ ಈ ಪ್ರಕೃತಿ ಒಳಗಡೆ ಮದುವೆ ಮಾಡಿದ್ರೆ ಅವ್ರಿಗೂ ಮೆಮೊರಬಲ್ ಆಗಿ ಉಳ್ಕೊಳ್ತದೆ. ಒಂದು ಶೂಟಿಂಗ್ ಮಾಡಿದಾಗ ಅವ್ರದ್ದು ಕ್ಯಾಮ್ರಾಗಳು ತೊಗೊಂಡು ಬಂದು ಮಾಡ್ತಾರಲ್ಲ, ತುಂಬ ಚೆನ್ನಾಗಿ ಅವ್ರ ಲೈಫ್ ಲಾಂಗಿಗೆ ಒಂದು ದಾಖಲೆಯಾಗಿ ಉಳ್ಕೊಳ್ಳುತ್ತೆ. ಓ, ಬೆಸ್ಟ್. ಭಾಳ ಚೆನ್ನಾಗಿದೆ ಸರ್. ಈ ಜಾಗ ನಿಜಕ್ಕೂ ಚೆನ್ನಾಗಿದೆ. ಹಿಂಗೆ ಕ್ರಿಯೇಟ್ ಮಾಡಕ್ಕೆ ನಾವು ಸಾಧ್ಯನೇ ಆಗಲ್ಲ. ಇಷ್ಟು 1000 ಜನ ಬಂದರೆ. ಹೌದು, ಇದ್ರದ್ದು ಭಾಳ ಚೆನ್ನಾಗಿ. ಬೆಳಗ್ಗೆ ಹೊತ್ತು ಮಾಡ್ಕೊಳ್ತೀನಿ ಅಂದರೆ ಪಗೋಡ ಇದಾಕ್ಸ್ತೀನಿ, ಶಾಮಿಯಾನ ಹಾಕ್ಸ್ತೀನಿ, ಅದಕ್ಕೂ ಶಾಮಿಯಾನ ಹಾಕ್ಸ್ತೀವಿ, ಮಾಡ್ಬೋದು. ಸಂಜೆ 4 ಗಂಟೆ ಮೇಲೆ ನಮ್ಮದು ತುಂಬ ಲಕ್ಸುರಿ ಆಗಿದೆ. ಲೈಟಿಂಗ್ಸು ತುಂಬ ಲಕ್ಸುರಿ ಆಗಿರೋದ್ರಿಂದ ತುಂಬ ವಿಶೇಷವಾಗಿ ಕಾಣಿಸುತ್ತೆ. ಎಷ್ಟೋ ಜನ ಸೀರಿಯಲ್ ಸೆಟ್ ಹಾಕಿ ಅದಾಕಿ ಒಂಥರ ಗಾಡಿ ಥರ ಆಗಿಬಿಡ್ತದೆ, ಗಲೀಜಾಗಿರ್ತದೆ. ಓವರ್ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಯಾವುದೇ ಆಗಲಿ ಅತಿ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಇದೊಂಥರ ಮೈಲ್ಡಾಗಿ ಲೈಟ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ರಾತ್ರಿ ಹೊತ್ತು. ಈ ಕಣ್ಣಿಗೆ ನಿಮಗೆ ಆಭಾಸ ಆಗಲ್ಲ, ಕಿರಿಕಿರಿ ಕೊಡಲ್ಲ, ಹಬ್ಬ ಆ ಥರ. ಸೂಪರ್. ಆಮೇಲೆ ಇದು ರೈನ್ ಡ್ಯಾನ್ಸು. ಈಗ ಕೃತಕ ಮಳೆ ಅಂತ ಹೇಳ್ತಾರೆ ಸರ್. ಮನುಷ್ಯ ನೀವು ನೋಡಿ, ಎಷ್ಟೋ ಸುಸ್ತಾಗ್ತಾನೆ, ಬೆವರಿರ್ತಾನೆ, ಬೆವು ತಗೋಬಿಟ್ಟಿರ್ತಾನೆ, ಟೆನ್ಷನ್ ಇರ್ತದೆ. ಆ ಗಂಗೆ ಮೈ ಮೇಲೆ ಬಿದ್ದರೆ ಸರ್, ಜೀವನದಲ್ಲಿ ಜೀವರಾಶಿಗಳಿಗೆ ಏನು ಬೆಲೆ ಇದೆ ಸರ್. ನಿಜ ಹೇಳ್ತೀನಿ, ಮಳೆ ತಲೆ ಮೇಲೆ ಬಂದರೆ ಎಂಥ ಪ್ರೆಷರ್ ಇದ್ರೂ ಕೂಲ್ ಆಗ್ತದೆ. ಒಪ್ಕೊಳ್ತೀರಾ? ಬಟ್ಟೆ ಗಲೀಜಾಗತ್ತೆ ಅನ್ನೋದು ಮಾತ್ರ ನಿಮಗೆ ಏನಿಲ್ಲ ಬಿಡಿ ಸರ್. ನೀರಲ್ಲಿ ಪ್ರಕೃತಿಯ ಮೇಘದೂತ ನಮಗೆ ಮಳೆ ಸುರಿಸ್ತಾ ಇದ್ರೆ ಅದು ಅದ್ಭುತವಾಗಿರ್ತದೆ. ಅಂದ್ರೆ ಏನೇ ಪ್ರೆಷರ್ ಇದ್ರೆ ಆದರೆ ಈ ನೀರ್ನ ನಾವು ವೇಸ್ಟ್ ಮಾಡೋದಿಲ್ಲ. ಈ ನೀರ್ನ ಗಿಡಗಳಿಗೆ ಬಳಸ್ತೀವಿ. ಅಲ್ಲಿ ನಾವು ಅಲ್ಲಿ ಸ್ಟೋರೇಜ್ ಮಾಡಿದೀವಿ, ಎಲ್ಲ ಹೋಗ್ತದೆ. ಒಂದು ಎಲ್ಲ ಕಡೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೈನ್ ಡ್ಯಾನ್ಸ್ ನ ಒಂದು ಗುಂಡಿ ತೆಗಿತಾರೆ, ನೀರ್ನ ಸ್ಟೋರ್ ಮಾಡ್ತಾರೆ, ಅಲ್ಗೊಂದು ಮೋಟರ್ ಇಡ್ತಾರೆ, ರೀಸೈಕಲ್ ಮಾಡ್ತಾರೆ. ಇಟ್ ಇಸ್ ಸ್ಟ್ರಾಂಗ್. ಯಾಕೆ ಅಂತ ಕೇಳಿ, ನೀವು ಬೀಳ್ತದೆ ನೀರು, ಅದನ್ನ ಸ್ಟೋರ್ ಮಾಡ್ತೀರಾ. ಒಬ್ಬ ಜನ ಬರಲ್ಲ, ಬೇರೆ ಬೇರೆಯವ್ರ ಒಂದು 20 ಜನ 30 ಜನ ದಿನ ಬರ್ತಿರ್ತಾರೆ. ಅವ್ರ ಸ್ವೆಟಿಂಗ್ಸ್ ಎಲ್ಲ ಹೋಗಿ ಸ್ಟೋರ್ ಆಗ್ತದೆ. ಆ ಸ್ಟೋರ್ನ ನೀವೇ ರೀಸೈಕಲ್ ಮಾಡ್ತೀರಾ. ನೀವು ರೀಸೈಕಲ್ ಮಾಡಿದಾಗ ಅಲರ್ಜಿ, ಸ್ಕಿನ್ ಡಿಸೀಸ್ ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಇದು ರಾಂಗ್.
ನಾವೇನ್ ಮಾಡ್ತಾ ಇದೀವಿ, ಫ್ರೆಶ್ ವಾಟರ್ ತೋರಿಸ್ತೀನಿ ನಿಮಗೆ. ಇಷ್ಟು ನೀರನ್ನ ತಗೊಳ್ತೀವಿ, ತೋಟಕ್ಕೆ ಕರ್ಕೊಂಡು ತೋಟಕ್ಕೆ ಹಾಕ್ತಿವಿ. ಈ ನೀರು ನಿಮಗೆ ಕೊಟ್ಟಿದ್ದ ನೀರು ನಿಮಗೆ ಸಿಗಲ್ಲ. ಇದು ನಾವು ಮತ್ತೆ ಫ್ರೆಶ್ ವಾಟರ್ ತಗೊಂಡ್ಬರ್ತೀವಿ. ಫ್ರೆಶ್ ವಾಟರ್ ತಗೊಂಡ್ಬಂದು ನೀರು ವೇಸ್ಟ್ ಮಾಡಲ್ಲ. ನೀರಿಗೆ ಮನುಷ್ಯ ಯಾವತ್ತು ಬೆಲೆ ಕೊಡ್ತಾನೆ ಆವತ್ತೇ ನಾವು ಬದುಕಕ್ಕೆ ಸಾಧ್ಯ. ಇದು ಏನದ ಅಂಟಿಲ್ ಇದು ನೆವರ್ ಇದು ಇವರು ಜನಗಳು ನೀರಿನ ಬೆಲೆ ಗೊತ್ತಾಗೋದಿಲ್ಲ ಎಲ್ಲಿವರೆಗೂ ಅಂದರೆ ನಲ್ಲಿಲಿ ನೀರು ಇಲ್ಲದೆ ಇರೋವಾಗ ದಾಹ ಆದಾಗ ಓಡೋಗ್ತಾನೆ, ನಲ್ಲಿ ತಿರುಗಿಸ್ತಾನೆ ನೀರಿಲ್ಲ, ಅವತ್ತು ಹೋಗ್ತದೆ. ಪೀಪಲ್ಸ್ ಡಸ್ ನಾಟ್ ನೋಟ್ ದ ವ್ಯಾಲ್ಯೂ ಆಫ್ ದ ವಾಟರ್ ಅಂಟಿಲ್ ದ ಟ್ಯಾಪ್ ಇಸ್ ಡ್ರೈ ಅಂತಾರೆ. ನಮಗೆ ದಾಹ ಇದ್ದಾಗ ನೀರು ಬೇಕು ಅಂತ ಎಲ್ಲ ನಲ್ಲಿ ತಿರುಗಿಸಿದಾಗ ನೆಲ್ಲಿ ನೀರು ಇಲ್ದಿದ್ದಾಗ ಅವನಿಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಆ ಥರ ನೀರಿಗೆ ಬೆಲೆ ಕೊಡ್ತೀವಿ. ಒಂದೇ ಒಂದು ನೀರು ಕೂಡ ನಾವು ಯಾವುದೇ ಕೂಡ ನೀರನ್ನ ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಅದ್ಭುತ. ಆಮೇಲೆ ಈಗ ಇದ್ರದ್ದು ಸ್ವಿಮ್ಮಿಂಗ್ ಪೂಲ್ದು ನೀರು ಏನು ಡೈಲಿ ಚೇಂಜ್ ಆಗುತ್ತಾ, ಏನು ಮಾಡ್ತೀರಿ ಸರ್? ಇಲ್ಲ ಸರ್, ಇದು ಒಂದು 3 ತಿಂಗಳಿಗೊಂದ್ಸಲಿ ಚೇಂಜ್ ಮಾಡ್ತೀವಿ. ಇದನ್ನು ಕೂಡ ನಾವು ರೀಸೈಕ್ಲಿಂಗ್ ಮಾಡಿ ಅಲ್ಲಿ ಫಿಲ್ಟರ್ ಹಾಕಿದ್ದೀವಿ. ಫಿಲ್ಟರಿಂದ ತೋಟಕ್ಕೆ ಹೋಗುತ್ತೆ, ಯಾವುದೇ ನೀರು ವೇಸ್ಟ್ ಆಗಲ್ಲ. ಇದಕ್ಕೆ 3 ತಿಂಗಳಿಗೊಂದ್ಸಲಿ ಫ್ರೆಶ್ ವಾಟರ್ ಹಾಕ್ತಿವಿ. ಆಮೇಲೆ ಡೈಲಿ ಕ್ಲೀನ್ ಮಾಡ್ತೀವಿ ಇದನ್ನ. ನೋಡಿ ಇಲ್ಲಿ ವ್ಯಾಕ್ಯೂಮ್ ಅಂತ ಹೇಳ್ತಾರೆ, ವ್ಯಾಕ್ಯೂಮ್ ಮೇಲೆ ಎಲ್ಲ ಇಲ್ಲಿ ಸಕ್ಕಾಗ್ಬಿಡುತ್ತೆ. ನೋಡಿ ಒಳಗಡೆ ಈಗ ಜನ ನೆನ್ನೆಲ್ಲ ಸ್ನಾನ ಮಾಡಿದ್ರು, ಒಂದು 60 ಜನ 50 ಜನ ಸ್ನಾನ ಮಾಡಿದ್ರು. ನೋಡಿ ಅವರು ಮೇಲ್ಡಿ ಟಿ ಶರ್ಟ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇರುತ್ತೆ, ಕ್ಲೀನ್ ಆಗ್ತದೆ. ಕ್ಲೋನೀರ್ ಇರುತ್ತೆ, ಅದನ್ನ ಹಾಕಿ ನಾವು ಯಾವ್ದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಒಂದೇನಂದ್ರೆ ಬಿಫೋರ್ ಸ್ನಾನ ಮಾಡೋಕ್ಕಿಂತ ಮುಂಚೆ ಅವರು ಶವರ್ ಮಾಡ್ಕೊಂಡ್ಬರ್ಬೇಕು, ಒಳ್ಳೆ ನೀರಲ್ಲಿ ಶವರ್ ಮಾಡ್ಕೊಂಡ್ಬರ್ಬೇಕು. ಮತ್ತೆ ಇದರಲ್ಲಿ ಹೋಗಿ ಎಲ್ಲ ಆದ್ಮೇಲೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಆ ಥರ ಆದಾಗ ಅವ್ರಿಗೇನು ಇದಾಗೋದಿಲ್ಲ. ಬಟ್ 3-4 ತಿಂಗಳು ಏನು ತೊಂದರೆ ಇಲ್ಲ. ನೀರು ಇವಾಗ ಕಷ್ಟ ಇರೋದ್ರಿಂದ, ಆಮೇಲೆ ನೀರನ್ನೇ ಉಪಯೋಗಿಸಿ ನಾವೇನೂ ಮಾಡೋಕ್ಕಾಗಲ್ಲ. ಜನಗಳಿಗೆ ಒಂದು ತೃಪ್ತಿ ಬೇಕಲ್ವಾ, ಸ್ವಿಮ್ಮಿಂಗ್ ಬೇಕೇ ಬೇಕಲ್ವಾ, ಮಾಡಲಿ. ಆದ್ದರಿಂದ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಮಾಡಿದ್ದೀನಿ, ಅದು ಕಿಡ್ಸ್ ಪೂಲ್ ಮಾಡಿದ್ದೀನಿ. ಸ್ವಿಮ್ಮಿಂಗ್ ಪೂಲ್ದು ಏನು ವಿಶೇಷತೆ ಅಂದರೆ, ಈಗ ಏಜ್ ಆಗೋರು ಇರ್ತಾರೆ, ನಾನು ಇಳಿಯಲ್ಲಪ್ಪ, ನನಗೆ ಭಯ ಆಗುತ್ತೆ, ನಾನು ಆಳ ಇದೆ ಅಂತ ಹೇಳ್ತಾರೆ. ನನಗಿಲ್ಲ, ಅವ್ರು ಬಂದಿದ್ದನ್ನ ಎಂಜಾಯ್ ಮಾಡಬೇಕು, ಅದಕ್ಕೆ ಇಳಿತೀವಲ್ಲ, ಮನೆಗೆ ಇಳಿತೀವಲ್ಲ, ಹತ್ರ ಮೆಟ್ಲು ಮಾಡಿದ್ದೀವಿ. ನಾನು ಬಿಡಲ್ಲ. ಮೊನ್ನೆ ಒಂದು ಪ್ರೊಫೆಸರ್ ಬಂದರು, 75-80 ಇಯರ್ಸ್, ಇಲ್ಲಿ ಕೂತ್ಕೊಂಡ್ರು. ನಾನು ಅವ್ರು ಆಕ್ಚುಲಿ ಡಾಕ್ಟ್ರು. ನಾನು ಬರಲ್ಲ, ನನ್ ಭಯ ಆಗತ್ತೆ ಅಂತ ಕೈ ಹಿಡ್ಕೊಂಡು, ಅಮ್ಮ ಏನು ಆಗೋದಿಲ್ಲ ಬನ್ನಿ ಅಂತ ಕರ್ಕೊಂಡ್ಬಂದು ನೋಡಿ ಇಲ್ಲಿ ಕುಣಿಸ್ದೆ. ಅವ್ರಿಗೆ ನೀನ್ ಭಯ ಪಟ್ಕೊಂಡ್ರೆ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ನಮ್ಮ ಅಂತ ಇಲ್ಲಿ ಕುಣಿಸ್ತೇನೆ ನೋಡಿ, 1 ಅಡಿ 2 ಅಡಿ 3 ಅಡಿ ಅವ್ರವ್ರ ಕೆಪಾಸಿಟಿ. 1 ಅಡಿಯಲ್ಲಿ ಸಾಕು. ನೀನು ಸ್ವಿಮ್ಮಿಂಗ್ ಪೂಲ್ ಇದ್ದೆ ಅಂತ ಅವ್ರು ಫೀಲ್ ಆಗುತ್ತಾ? ನಾನೇ ಕರ್ಕೊಂಡ್ ಬಂದೆ. ಆಮೇಲೆ ರೈನ್ ಡಾನ್ಸ್ ಮಾಡ್ತಿರ್ಲಿಲ್ಲ, ನಾನೇ ನಿಂತ್ಕೊಂಡು. ನೀವು ಡ್ಯಾನ್ಸ್ ಅಂದ್ರೆ ಏನ್ ಪರ್ಟಿಕ್ಯುಲರ್ ಪ್ರಭುದೇವ ಮಾಡ್ದಂಗೆ ಮಾಡೋದು ಬೇಕಾಗಿಲ್ವಲ್ಲ, ಸುಮ್ಮನೆ ಕೈಕಾಲು ಆಡಿಸಿ ಆ ಫ್ರೆಶ್ನೆಸ್ ನೀವು ಎಂಜಾಯ್ ಮಾಡಬೇಕು. ಅಂದ್ರೆ ನಾವು ನನ್ನ ನಾನತ್ವಗಳನ್ನ ಫಸ್ಟ್ ಬಿಡಬೇಕು. ನಾನು ಅವ್ರ ಜೊತೆ ಮಾಡಿದ್ರೆ ಡ್ಯಾನ್ಸ್ ತಪ್ಪಾಗುತ್ತೆ, ಇಲ್ಲಾದ್ರೆ ಇವತ್ತು ಬಂದಿದ್ದೀನಿ, ಈ ದಿನ ನಮ್ದು ಪ್ರಕೃತಿ ಹೆಂಗ್ ಕರ್ಕೊಂಡು ಹೋಗ್ತಾರೆ, ಏನಾಗ್ತಾರೆ ಅಂತ ಹೇಳಿ ಅದ್ರಲ್ಲಿ ಏನಿರೋ ಮಜಾನ ನೀವು ವರ್ಣಿಸಕ್ಕೆ ಅಸಾಧ್ಯ ಆ ಥರ. ಬಟ್ ನಾನು ಡಾಕ್ಟ್ರು ಅಲ್ಲಿ ಕೂತ್ಕೋತೀನಿ ಅಂದ್ರೆ ನಿನಗೆ ಆ ಎಂಜಾಯ್ಮೆಂಟ್ ಕಳ್ಕೊಳ್ತೀರಾ, ಆ ಕ್ಷಣಗಳನ್ನ ಕಳ್ಕೊಳ್ತೀರಾ. ಎಂಜಾಯ್ ಮಾಡಿ. ನಾನು ಕರ್ಕೊಂಡೋದೆ ಅವನು ಡ್ಯಾನ್ಸ್ ಮಾಡಿಸೆ, ಏನಮ್ಮ ಸುಮ್ಮನೆ ಕೈ ಕಾಡ್ಸಮ್ಮ ಸಾಕು. ಆಮೇಲೆ ಸ್ಟ್ಯಾಂಡರ್ಡ್ ಸೈಜಲ್ಲಿ ಮಾಡಿಸಿದ್ದೀವಿ. ಏನು ಸ್ವಿಮ್ಮಿಂಗ್ ಪೂಲ್ ಸ್ಟ್ಯಾಂಡರ್ಡ್ ಸೈಜ್ ಅಂದರೆ 4:15, ಇಲ್ಲಿ 4ಕ್ಕೆ ಸ್ಟಾರ್ಟ್ ಆಗಿ 4:15 ನಿಂತೋಗ್ಬಿಡುತ್ತೆ. ಆವಾಗ ಇಲ್ಲಿ ಸ್ನಾನ ಮಾಡ್ಬೋದು. ಲ್ಯಾಡರ್ ಹಾಕಿದ್ದೀವಿ. ಆಮೇಲೆ ನಾವು ಕಂಪ್ಲೀಟಾಗಿ CC ಕ್ಯಾಮ್ರಾ ಹಾಕ್ಸಿದ್ದೀವಿ, ಯಾರಿಗೂ ತೊಂದರೆ ಆಗಬಾರ್ದು. ನಾವೇನು ರಿಸೆಪ್ಷನ್ ಅಲ್ಲಿ ಏನು ಮಾಡ್ತೀವಿ, ಯಾರಾದರೂ ಸ್ವಿಮ್ಮಿಂಗ್ ಪೂಲ್ಗೆ ಬಂದ ತಕ್ಷಣ ನಾವು ಸ್ವಿಮ್ಮಿಂಗ್ ಪೂಲ್ನ ದೊಡ್ಡ ಪಿಕ್ಚರ್ ನಾವು ಕಂಪ್ಯೂಟರ್ ನೋಡ್ತಾ ಇರ್ತೀವಿ, ಆ ಮಾನಿಟರ್ ನೋಡ್ತಾ ಇರ್ತೀವಿ. ಯಾರಿಗೂ ತೊಂದರೆ ಆಗಬಾರ್ದು ಏನಂತ ಫಟ್ ಅಂತ ಬಂದು ಇದು ಮಾಡ್ತೀವಿ. ಆ್ಯಕ್ಚುಲಿ 4:15 ಮೇಲೆ ಇದು ಸ್ಪೋರ್ಟ್ಸ್ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂದರೆ ಎಲ್ಲಾನು ಇಡಬೇಕಿಲ್ಲಿ, ಟ್ರೈನರ್ಸ್ ಎಲ್ಲ ಇಡಬೇಕು. ಇದಕ್ಕೇನು ಅವಶ್ಯಕತೆ ಇಲ್ಲ. ನಾನು ವಾಚ್ ಮಾಡ್ತಾ ಇರ್ತೀನಿ, ಇಲ್ಲಿ ಜನಗಳಿಗೆ ಹೇಳಿರ್ತೀನಿ, ಇಲ್ಲೇ ಸುತ್ತಾಡ್ತಾ ಇರಪ್ಪ, CC ಕ್ಯಾಮ್ರಾ ನೋಡಿ, ಅಲ್ಲಿ CC ಕ್ಯಾಮ್ರಾ ಇದೆ, CC ಕ್ಯಾಮ್ರಾದಲ್ಲಿ ವಾಚ್ ಮಾಡ್ತಾ ಇರ್ತೀವಿ. ಏನಾಗಿದೆ ತಕ್ಷಣ ಬರ್ತೀವಿ, ಅವ್ರಿಗೇನು ಬೇಕೋ ಸಪೋರ್ಟ್ ಮಾಡ್ತೀವಿ. ನನ್ನ ಒಬ್ಬರು ಪಾಪ ವಾಲಿಬಾಲ್ ಆಡ್ಬೇಕಾದ್ರೆ ಸ್ವಲ್ಪ ಕೈ ಉಳುಕ್ತು, ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ಇದೆ ನಮ್ಮ ಹತ್ರ, ತಗೊಂಡೋಗಿ ನಾವೇ ಬ್ಯಾಂಡೇಡ್ ಹಾಕಿ ಸ್ಪ್ರೇದು ಪೇನ್ ಕಿಲ್ಲರ್ ಸ್ಪ್ರೇ ಇದೆ ಹಾಕ್ಸಿ ಅಷ್ಟು ನಾವು ಹಾಸ್ಪಿಟಾಲಿಟಿ ಮೇಂಟೈನ್ ಮಾಡ್ತೀವಿ. ಆಮೇಲೆ ಇದು ಕಿಡ್ಸ್ ಪೂಲ್, ಮಕ್ಕಳಿಗೆ ಮಾಡುವಂಥ ಕಿಡ್ಸ್ ಪೂಲ್ ಇದು. ಮಕ್ಕಳುಗಳಿಗೆ ಅವ್ರು ಅಲ್ಲಿ ಹೋಗೋಕ್ಕಾಗಲ್ವಲ್ಲ ಅಂತೇಳಿ ಇದನ್ನ ಕಿಡ್ಸ್ ಪೂಲ್ ಇಲ್ಲಿ ಮಾಡಿದ್ದೀವಿ. ಅದ್ಭುತ. ಆಮೇಲೆ ಅದು ಫೈರ್ ಕ್ಯಾಂಪ್, ಅದು ಬರ್ತೀನಿ ಹೋಗೋಣ ಅಲ್ಲಿಗೆ. ಇದು ಅಮೆರಿಕನ್ ಮ್ಯಾಂಗೋ ಅಂತ. ಇದು ಅಮೆರಿಕನ್ ಮ್ಯಾಂಗೋ ಅಂತ. ಇದಕ್ಕೆ ನಾವು ಅಮೆರಿಕದಲ್ಲಿರೋದು ಇದು. ನನ್ನ ಫ್ರೆಂಡ್ಸ್ ಯಾರೋ ಅಮೆರಿಕದಿಂದ ಬಂತು ಅಂತ ಹೇಳಿದ್ರೆ, ಇದು ಹಣ್ಣು ಬರೋದು
ಕಪ್ಪಗೆ ಬರುತ್ತೆ. ಎಲ್ಲರೂ ನೋಡಿದ್ರೆ ಮಾವಿನ ಹಣ್ಣು ಕಪ್ಪಗೆ ಬರೋದು ಇಲ್ಲ. ಇದು ಬರುತ್ತೆ. ಹೌದಾ? ಈ ತರ ಅಮೆರಿಕನ್ ನೋಡಿ ಎಲೆಗಳೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಇದು ಸೀಸನ್, ಸ್ವಲ್ಪ ಟೈಮ್ ಬೇಕು ಇದಕ್ಕೆ. ಇನ್ನೊಂದು ವರ್ಷ 2 ವರ್ಷ ಹೋದ್ರೆ ಬರ್ತದೆ. Okay. ಅದಕ್ಕೆ ನಾನು ಯಾವುದೇ ಪ್ಲಾಂಟ್ಸ್ ಗಳಿಗೆ ನಾನು ಹಾನಿ ಮಾಡಿಲ್ಲ, ಉಳಿಸ್ಕೊಂಡಿದ್ದೀನಿ ಇದಕ್ಕೆ. ಓಕೆ. ಹಾಗೆ ಬಂದ್ರೆ ನೋಡಿ, ಇಲ್ಲಿ ನಾನು ಕ್ಯಾಂಪ್ ಫೈರ್ ಮಾಡಿದ್ದೀನಿ. ಅಂದ್ರೆ ರಾತ್ರಿ ಹೊತ್ತು ಎಲ್ಲ ಸುತ್ತಲೂ ಕೂತ್ಕೊಳ್ತಾರೆ, ಕೂತ್ಕೊಂಡು ಬೆಂಕಿ ಹಾಕೊಂಡು ಏನೋ ಒಂದು ರಿಲ್ಯಾಕ್ಸ್ ಮಾಡ್ಕೊಳ್ತಾರೆ ಅಂತ ಇದನ್ನ ಕ್ಯಾಂಪ್ ಫೈರ್ ಮಾಡಿದ್ದೀನಿ. ಇಲ್ಲಿ ಸುತ್ತಲೂ ಕೂತ್ಕೋಬಹುದು. ಸುತ್ತಲೂ ಕೂತ್ಕೊಂಡು ಬೆಂಕಿ ಹಾಕೊಂಡು ಕೂತ್ಕೊಂಡ್ರೆ ಅವ್ರಿಗೇನೋ ಒಂದು ಫ್ರೆಶ್ನೆಸ್ ಮಾಡ್ಬೋದು, ಖುಷಿ ಪಡ್ತಾರೆ, ಕಷ್ಟ ಸುಖಗಳು ಮಾತಾಡ್ತಾರೆ, ಕೇಕೆ ಹಾಕ್ತಾರೆ, ಎಂಜಾಯ್ ಮಾಡಿ. ಮನಸ್ಸು ಬಿಚ್ಚಿ ಯಾವತ್ತು ನಾವು ಖುಷಿ ಪಡ್ತೀವಿ, ಆ ಕ್ಷಣ ನಮ್ದಾಗ್ತದೆ. ಅದರಲ್ಲೂ ನಾನು ಹಿಂಗ್ ಹಿಡ್ಕೊಂಡು ನಗಬೇಕಾದ್ರೂ ಲೆಕ್ಕಾಚಾರ ಮಾಡ್ತೀನಿ. ನೀವು ಜೀವನದಲ್ಲಿ ಲೆಕ್ಕಾಚಾರ ಮ್ಯಾಥಮೆಟಿಕ್ಸ್ ಮಾಡಿ, ನಗದಲ್ಲಿ ಮ್ಯಾಥಮೆಟಿಕ್ಸ್ ಇಟ್ಕೋಬೇಡಿ, ಮಾಡಿ ಮನಸ್ಸೋ ಇಚ್ಛೆ ನಕ್ಕಿ ಮಕ್ಳ ತರ ಆಡಿ, ಆ ಕ್ಷಣ ನಿಮ್ದು ಕಳ್ಕೋಬೇಡಿ ಅಂತ 100 ಸಲ ಹೇಳ್ತೀನಿ ನಾನು. ಖುಷಿ ಪಡಿ, ಎಂಜಾಯ್ ಮಾಡಿ. ನೀವು ಜೀವನ ಪೂರ್ತಿ ಹೇಳ್ತಾನೆ ಇರ್ಬೇಕು ಅಂದ್ರೆ ಆಗೋದಿಲ್ಲ. ನಗೋದಾದ್ರೆ ನಗ್ತಾನೆ ಇರ್ತಾನೆ. ಬೇಕಾದ್ರೆ ಯೋಚನೆ ಮಾಡಿ, ತಂದೆ ತಾಯಿ ಸತ್ರ, ಇನ್ನೊಬ್ರು ಸತ್ರ, ಮಕ್ಕಳ ಸತ್ರ, ಫ್ರೆಂಡ್ಸ್ ಹತ್ರ ಸ್ವಲ್ಪ ದಿವಸ ಅಳ್ತಾನೆ, ನಗೋದು ಮಾತ್ರ ಸಾಯೋ ತನಕ ನಗ್ತಾನೆ. ನನಗೆ ಇನ್ನೊಂದು ಹೇಳಿ ಸರ್, ಪ್ರಭಾಕರ್ ಸರ್, ನಾವೆಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈ ಥರದ್ದು ಏನಾದರೂ ಎಲ್ಲಾದರೂ ಟೂರ್ ಹೋಗ್ಬೇಕಂದ್ರೆ ಅಥವಾ 1-2 ದಿವಸ ನಾವು ಎಲ್ಲಾದರೂ ಟೈಮ್ ಪಾಸ್ ಮಾಡ್ಬೇಕಂದ್ರೆ ಅದು ಬಜೆಟೇ ಎತ್ತಿಡಲ್ಲ. ಯಾಕೆ ನಮ್ದು ಹಾಗೆ? ಇನ್ನೆಲ್ಲೆಲ್ಲ ಖರ್ಚು ಮಾಡ್ತೀವಿ ನಾವು. ಅವೈಜ್ಞಾನಿಕವಾಗಿಯೋ ಇನ್ನೆಲ್ಲೋ ಏನೋ ಪಾರ್ಟಿ ಮಾಡಿನೋ ಇನ್ನೊಂದೇನೋ ಇದ್ದೂರಲ್ಲಿ ಮಾಡ್ಬಿಡ್ತೀವಿ. ಅಥವಾ ಯಾರೋ ಫ್ರೆಂಡ್ಸ್ ಸೇರಿದ್ರೆ ಒಂದೊಂದ್ಸಲ 5,000 10,000ವರೆಗೂ ಮಾಡ್ಬಿಡ್ತೀವಿ. ಒಂದು ಫ್ಯಾಮಿಲಿ ಇಂತಲ್ಲಿ ಕರ್ಕೊಂಬಂದ್ರೆ 10,000 ಕೂಡ ಆಗೋದಿಲ್ಲ. ಬಟ್ ಯಾಕೆ ನಾವು ಹಿಂಗೆ ಯೋಚನೆ ಮಾಡ್ತೀವಿ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ. ನಮ್ ಇಷ್ಟೇ ಬಜೆಟ್ ಅಲ್ಲಿ ಆಗ್ಬೇಕು ಅನ್ನೋದು ತಪ್ಪಲ್ಲ, ಆದ್ರೆ ಮಿನಿಮಮ್ ಮಾತ್ರ ಕೊಡ್ಬೇಕಲ್ವಾ. ಈಗ ನಾನು ಬರ್ಲೇ ಇಲ್ಲ ಅಂದ್ರೆ ಇದನ್ನ ಹೇಗೆ ಎಂಜಾಯ್ ಮಾಡಕ್ ಸಾಧ್ಯ? ನೀವು ಬರಬೇಕು, ಬಂದು ನಮ್ಮಲ್ಲಿ ಏನಿದೆ ಅಂತ ಕೇಳಬೇಕು. ನೀನು ಇಷ್ಟು ದುಡ್ಡು ತಗೊಳ್ತೀಯಲ್ಲಪ್ಪ, ನಿನ್ನಲ್ಲಿ ಏನಿದೆ ಈ ವ್ಯವಸ್ಥೆ ಅಂತ ಕೇಳಬೇಕು. ಕೆಲವರು ಬೇರೆ ಕಡೆ ಎಲ್ಲ ಹೋಗ್ತಾರೆ ಬರ್ತಾರೆ, ಸಂತೋಷ. ಎಲ್ಲ ಕಡೆ ಪಾಪ ಅವರು ಒಳ್ಳೇದಕ್ಕೆ ಮಾಡೋದು, ಅದ್ರಲ್ಲಿ ನಂದು 2 ಮಾತಿಲ್ಲ. ಇಲ್ಲಿಗೆ ಬಂದ ಮೇಲೆ ನಿಮಗೆ ಸರ್ವಿಸ್ ತಗೊಳ್ತೀರಾ, ಆಮೇಲೆ ಜೀವನ ಪೂರ್ತಿ ದುಡಿತಾನೆ ಇರ್ತೀರಾ. ಯಾವತ್ತೋ ಒಂದು ದಿವಸ ಸಾಯತ್ ಖಂಡಿತ. ಇರೋದ್ರಲ್ಲಿ ನಿಮ್ಮ ಬಜೆಟ್ ಅಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ನೀವು ಒಂದು ದಿವಸ ಎಂಜಾಯ್ ಮಾಡೋದ್ರಲ್ಲಿ ತಪ್ಪೇನಿದೆ? ಬರ್ಬೇಕಲ್ವಾ? ಆಮೇಲೆ ನಾನೇ ಬಂದಾಗ, ಈಗ ನಾವೇ ಬಂದಿದ್ದೀವಿ ಅಲ್ಲ, ಈ ನಮ್ಮ ಫ್ಯಾಮಿಲಿನ, ನಾನು ಅದೇ ಅನುಭವ ಹೇಳ್ತೀನಿ ನಿಮಗೆ, ಬೇರೆದವ್ರದ್ದು ಬೇಡ. ನಿಮ್ಮ 1 ದಿವಸ ಅಥವಾ 2 ದಿವಸದ ಎಂಜಾಯ್ಮೆಂಟು ನಿಮ್ಮ ಆ ಇಯರು ಅಥವಾ ಆ ತಿಂಗಳು ಅದನ್ನೆಲ್ಲ ಫ್ರೆಶ್ನೆಸ್ ಆಗಿಡುತ್ತೆ ನಿಮಗೆ ಹೊಂದ್ಕೊಳ್ಳೋದಕ್ಕೆ. ಮತ್ತು ಮಕ್ಕಳು, ತಂದೆ ತಾಯಿ ಅಥವಾ ಫ್ರೆಂಡ್ಸು ಅವ್ರ ಜೊತೆಗೆ ಮುಕ್ತವಾಗಿ ಮಾತಾಡೋದಕ್ಕೆ ಒಂದು ದೊಡ್ಡ ಅವಕಾಶ ಇದು ಅಲ್ವಾ? ಏನಂದ್ರೆ ಮನುಷ್ಯ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾನೆ, ಅಥವಾ ಎಲ್ಲೋ ಬೇರೆ ಕಡೆ ನಿಮ್ಗೆ ಯಾವುದೋ ಒಂದು ಹಾಸ್ಪಿಟಲ್ ಕೆಲಸ ಮಾಡ್ತಾನೆ, ಯಾವುದೋ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾನೆ, ಅಥವಾ ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ. ಏನೇ ಆದ್ರೂ ದಿನಾನು ಲೈಫ್ನ ಜಂಜಾಟ ತಾನೆ. ಪ್ರತಿಯೊಂದು ಮನೆ ಫ್ಯಾಮಿಲಿ ಕಷ್ಟಗಳಿರ್ಬೋದು, ಸಾಲದ ಕಷ್ಟಗಳಿರ್ಬೋದು, ಗಂಡ ಏನು ನನ್ನ ಮಗುಗೆ ಹೆಣ್ಣು ಸಿಕ್ಲಿಲ್ಲ ಅಂತ ಇರ್ಬೋದು, ಕಾಯಿಲೆಗಳ ಪ್ರಾಬ್ಲಮ್ಸ್ ಇರ್ಬೋದು. ಒಂದು ದಿವಸ ಆದರೂ ನಮಗೋಸ್ಕರ ನಾವು ಕೊಡಬೇಕಲ್ವ? ವರ್ಷದಲ್ಲಿ ನಾವೇನೇನೋ ಪ್ರೀತಿ ಮಾಡ್ತೀವಿ, ನಾವು ಒಂದು ದಿವಸ ಕೊಡಬೇಕು ಅನ್ನೋದೇಂದ್ರು ಪ್ರತಿಯೊಂದಕ್ಕೂ ನಮಗೆ ಬ್ರೈನ್ ಪ್ರಶಾಂತತೆ ಅಂತ ಇದ್ದರೆ ಏನು ಬೇಕಾದ್ರೆ ಮಾಡ್ಬೋದು. ಆ ಪ್ರಶಾಂತತೆ ಎಲ್ಲಿ ಸಿಗುತ್ತೆ ನಿಮಗೆ? ದಿನ ಕಿರ್ಚಾಟನೇ ಇರ್ತೀವಿ, ದಿನ ಗಲಾಟೆನೇ ಇರ್ತೀವಿ, ದಿನ ಏನೋ ಟೆನ್ಷನ್ ಇರ್ತೀವಿ. ಒಂದಿನ ನೀವು ಇಲ್ಲಿ ಬನ್ನಿ, ಆ ಒಂದಿನ ನಿಮ್ಮ ಕೆಲಸಗಳೆಲ್ಲ ಮರೀರಿ. ಆ ಒಂದಿನ ನಿಮಗೆ ಇನ್ನೊಂದು ವರ್ಷಕ್ಕೆ ಆಗುವಂಥದ್ದು ಒಂದು ಸ್ಪಿರಿಟ್ ಕೊಡುತ್ತೆ. ಏನು ಬರುತ್ತೆ, ನಗ್ನಗ್ತಾ ಇರ್ತೀರಲ್ಲ ನೀವು, ಏನೋ ಅಲ್ಲಿ ಒಬ್ಬನೇ ಕೂತ್ಕೊಳ್ಳ, ಏನೋ ಯೋಚನೆ ಮಾಡ್ತೀರಾ, ಏನೋ ದುಡ್ಡು ಕೊಡಬೇಕು, ಏನೋ ಕಾಸು ಕೊಡಬೇಕು, ಇದು ಬರೋದು. ಒಂದು ದಿವಸ ಇಲ್ಲಿ ಬನ್ನಿ, ಎಲ್ಲ ಮರೆತು ಬನ್ನಿ. ಆ ಒಂದು ದಿವಸ ನಿಮ್ಗಾದಾಗ ರಿಫ್ರೆಶ್ಮೆಂಟ್ ಆಗತ್ತೆ. ನೀವು ಇನ್ನೊಂದು ವರ್ಷ ಶಕ್ತಿಯಾಗಿರ್ಬೋದು. ಮನುಷ್ಯ ಈಗ ಈ ಆಯಿಲ್ ಸರ್ವಿಸ್ ಮಾಡ್ದಂಗೆ ನಮ್ಮ ಬ್ರೈನ್ಗೂ ಸರ್ವಿಸ್ ಮಾಡಬೇಕು, ಇಲ್ಲ ಅಂತಂದ್ರೆ ಕೆಟ್ಟ ನೀರಾಗ್ಬಿಡ್ತದೆ. ಹಾಗಾಗಿ ಅದು ಖರ್ಚೆಲ್ಲ ಗಳಿಕೆ. ಇಲ್ಲಿ ಮಾಡ್ತಾ ಇರೋದು ನೀವು ಖರ್ಚಲ್ಲ, ಇದು ಗಳಿಕೆ. ಎಸ್, ಹಿಂಗೆ ಮಾಡಬೇಕು. ಹಾ, ಎಂಜಾಯ್ ಮಾಡೋದು ಅಂದ್ರೆ ಏನು, ಖುಷಿ ಪಡೋದು ಅಂದ್ರೆ ಏನು? ಖುಷಿ ನಿಮ್ಮ ಮನೇಲಿ ಎಲ್ಲಿ ಸಿಗ್ತದೆ, ಇನ್ನೆಲ್ಲೋ ಸಿಗ್ತದೆ, ಇಲ್ಲಿ ಬಂದು ಖುಷಿ ಪಡಬೇಕು ಅಷ್ಟೇ. ಇದು ಈಚಲ್ ಮರ, ಇದು ಬಹಳ ಚೆನ್ನಾಗಿದೆ ಸರ್. ಅಲ್ಲೆಲ್ಲೆಲ್ಲ ಬೆಳೆಸಿದಿರಿ? ಬೆಳೆಸಿರೋದಲ್ಲ ಸರ್, ಇದು ತುಂಬಾ ಬೆಳೆಸಿದ್ದೀನಿ. ಈ ಲುಕ್ಗೆ ಸ್ವಿಮ್ಮಿಂಗ್ ಪೂಲ್ ಇದೇ ಬೇಕು ಅಂತ ಹೇಳಿ ನನ್ನ ಮಗ ಕೇಳೋದ್ರಿಂದ ಇದನ್ನ ಮಡ್ರಾಸ್ ಇಂದ ನಾನು ಕಂಟೈನರ್ ಅಲ್ಲಿ ತರಿಸಿದ್ದೀನಿ. ರೆಡಿ ಮರನೇ ತರಿಸಿದ್ದೀನಿ. ರೆಡಿ ಮರನೇ ತರ್ಸಾಕಿದ್ದೀನಿ. ಮರನೇನಾ? ಎಸ್, ತಂದು ಹಿಂಗ್ ಇಲ್ಲಿ ಇಟ್ಬಿಟ್ಟಿದ್ದೀರಾ? ಯಪ್ಪ ಅದು ಎಂತ ಫ್ಯಾಷನ್ ರೀ ನಿಮ್ಗೆ. ಇಲ್ಲ ಸರ್, ಮೊದಲು ಬರೀ ಬೀಜದಿಂದ ಗಿಡದಿಂದ ಅಂತ ಆಯ್ತು ಸರ್. ಎಲ್ಲ ಕಲ್ಮಶವಾಗಿ ಹೋಗ್ತಾ ಇರೋದ್ರಿಂದ ಏನಿಲ್ಲ. ಕರೆಂಟ್ ಮಾತ್ರ
ಅಡಲ್ಟ್ರಿ ಅಲ್ಲ. ಅಡಲ್ಟ್ರಿ ಅಂದರೆ ಕಲ್ಮಶ ಅಲ್ಲ. ನೀನು ನಮ್ಮ ತಾತನ ಕಾಲದಲ್ಲೂ ಕರೆಂಟ್ ಹೊಡಿತಿತ್ತು, ಈಗೂ ಕರೆಂಟ್ ಹೊಡಿಯುತ್ತೆ. ಅದು ಮಾತ್ರ ಕಲ್ಮಶ ಇಲ್ಲ ಸರ್. ಇನ್ನು ಮಿಕ್ಕಿದ್ದ ಎಲ್ಲ ಹೈಬ್ರಿಡ್ಗಳು ಎಲ್ಲ ಬೆಳೆಸಿಟ್ಟಿರ್ತಾರೆ. ಎಷ್ಟು ಮರ ತರಿಸಿದ್ರಿ ಹಿಂಗೆ? ಸರ್ ಒಂದು 10 ಮರ ತರಿಸಿದ್ದೀನಿ. ಕುತೂಹಲ ಕೇಳ್ತೀನಿ, ಎಷ್ಟು ಸರ್ ಇದು? ಒಂದು 15,000 ರೂಪಾಯಿ ಒಂದು ಗಿಡನ ವಿತ್ ಕಂಟೈನರಲ್ಲಿ ನಾನು ಅಲ್ಲಿಂದ ತರಬೇಕಾದ್ರೆ 15,000 ರೂಪಾಯಿ ಆಯಿತು. ಬೇಕು ಅನ್ನೋದು ನನಗೆ ಈ ಕನಸುಗಳಿಂದ ಬೆನ್ನು ಹತ್ತಿದ್ರೆ ದುಡ್ಡು ಖರ್ಚಾಗ್ತಿದೆ, ಬಟ್ ಆಮೇಲೆ ಭಾಳ ಖುಷಿ ಆಗುತ್ತೆ ಇದು ನೋಡಿದರೆ. ನನಗೆ ಇದೇನು ಮರುಭೂಮಿಯಲ್ಲಿ ನೋಡಿದ್ದೆ, ಇದೇನಪ್ಪ ನಮ್ಮ ಇಂತಲ್ಲಿ, ಬಟ್ ಇದೇನು ಆಗಲ್ವಾ? ಇದು ನಮ್ಮ ಭೂಮಿಯಲ್ಲಿ ಬೆಳೆಯುತ್ತೆ, ಹಂಗೆ ಇರುತ್ತೆ, ಬೆಳೆಯುತ್ತೆ. ಸ್ವಲ್ಪ ಇದಕ್ಕೆ ನೀರು ಏನು ಜಾಸ್ತಿ ಬೇಕಾಗಿಲ್ಲ, ನೀರು ಕಮ್ಮಿ ಕೊಟ್ಟರು ಸಾಕಾಗ್ತದೆ. ಇದು ನೋಡಿ ಎಲ್ಲ ಕಡೆ ತಮಿಳ್ನಾಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕೆರೆಗಳಲ್ಲಿ ಬ್ಲಾಕ್ ಸಾಯಿಲಲ್ಲಿ ಸುಮ್ಮನೆ ಬೆಳೀತಾ ಇರ್ತದೆ. ಅದರಿಂದ ಆಮೇಲೆ ನಮಗೆ ಇನ್ನೊಂದು ಹೇಳಬೇಕು ಏನೋ ಗೊತ್ತಿಲ್ಲ, ನಮಗೆ ಕುಲದೇವತೆ ಇದು. ಹೌದಾ? ಈಚಿನ ಮರ ನಮ್ಗೆ ಅನ್ನ ಕೊಡೋವಂಥದ್ದು. ಅದರಿಂದ ಏನೋ ಇದನ್ನು ಕಂಡ್ರೆ ನಮ್ಗೆ ಭಾಳ ಆಸೆ. ಅದೊಂದು ಸೆಂಟಿಮೆಂಟ್ಸ್ ಮೇಲೆ ಕೂಡ ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ ಅಂತ ಅನಿಸುತ್ತೆ ನನಗೆ. ಭಾಳ ಲುಕ್ ಇದೆ. ಇದು ಕುಲದೇವತೆ. ಈಚಿನ ಮರ, ತೆಂಗಿನ ಮರ ನಮಗೆ ಕುಲದೇವತೆ. ದೇವ್ರನ್ನ ಪೂಜೆ ಮಾಡೋದನ್ನ ಹೀಗೆ ಇಷ್ಟಪಟ್ಟು ನಾನು ಇದು ಬೇಕೇ ಬೇಕು ಅಂತ ತಗೊಂಡು ಬಂದಿರೋ. ಅಲ್ಲ, ನಾನು ಇನ್ನೊಂದು ಗಮನಿಸ್ತಾ ಇದ್ದೆ, ನೀವೇನೋ ಕೆಲಸ ಮಾಡಿದ್ರೆ ಇಷ್ಟು ಪ್ರೀತಿ ಮಾಡುವ ಕೆಲಸನ ಅವಾಗ ಅದು ನೋಡೋದಕ್ಕೆ ಚೆಂದ ಕಾಣಿಸುತ್ತೆ ಅಂತ. ಆದರೆ ಇಷ್ಟು ಬ್ಯೂಟಿಫುಲ್ ಹಿಂದೆ ನಿಮ್ಮ ಸಣ್ಣ ಸಣ್ಣ ಕನಸುಗಳು ಏನು ಅದ್ಭುತವಾಗಿ ನೆರವೇರಿಸ್ತೀರಿ ಸರ್ ನೀವು. ಹೌದು ಸರ್, ಅದಕ್ಕೆ ಏನಿಲ್ಲ, ಏನು ಆಸೆಗೆ ನಾವು ಹಾರ್ಡ್ ವರ್ಕ್ ಮಾಡಿ ನಾವು ಶ್ರಮ ಪಟ್ಟರೆ ಪ್ರತಿಯೊಬ್ಬರೂ ಮಾಡ್ಬೋದು ಸರ್. ನಮಗೆ ಮೊದಲು ಶ್ರಮ ಬೇಕು. ನಾನು ಮ್ಯಾಥಮೆಟಿಕ್ಸ್ ಬೇಕು, ಇಲ್ಲ ಕ್ಯಾಲ್ಕುಲೇಷನಲ್ಲಿ ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು ಅನ್ನೋದು ನಾವೆಲ್ಲ ಸ್ಕ್ರ್ಯಾಚಿಂದ ಬಂದವರು ಸರ್. ಏನೋ ನಮಗೇನೋ ಯಾರೋ ಅಂದ್ಕೊಳ್ಬೋದು, ಇವ್ನಿಗೆ ಯಾರೋ ಕೊಟ್ಬಿಟ್ಟವ್ರೆ. ಇಲ್ಲ ಸರ್, ನನ್ನ ಶ್ರಮದ ಫಲ ಸರ್, ನಾನು ಬೇವರಿನ ಫಲ ಸರ್. ಯಾರೋ ನನಗೆ ಗಿಫ್ಟ್ ಕೊಟ್ಟಿರೋದಲ್ಲ, ಅಥವಾ ಯಾರೋ ನನಗೆ ಡೌರಿ ಕೊಟ್ಟಿರೋದಲ್ಲ, ನನಗೆ ಯಾರೋ ಅಪ್ಪ ಅಮ್ಮ ಕೊಟ್ಟಿದ್ದಲ್ಲ. ನನ್ನ ಆಸೆ, ಪ್ರತಿಯೊಬ್ಬರು ಆಸೆ ತೀರಿಸ್ಕೋಬೋದು ಅಂದರೆ ಶ್ರಮ ಪಡಬೇಕು. ಶ್ರಮ ಪಟ್ಟರೆ ಇರುವೆ, ಇಲ್ಲಾಂದರೆ ನಿಂತಲ್ಲೇ ಇರುವೆ ಅಷ್ಟೇ. ಅಂದರೆ ಈ ಸೊಸೈಟಿನಲ್ಲಿ ಸರ್ ನಿಂತ್ಕೊಂಡು ನೋಡೋರಿಗೂ ಜಾಗ ಇದೆ, ಅಂದರೆ ಈ ಸತ್ತವ್ರಿಗೂ ಜಾಗ ಇದೆ, ಬದುಕಿದವ್ರಿಗೂ ಜಾಗ ಇದೆ, ನಿಂತು ನೋಡೋರ್ಗೂ ಜಾಗ ಇಲ್ಲ ಅಂತ ಹೇಳಕ್ಕೆ ಬಂದೆ ನಾನು. ನಿಂತು ನೋಡಬಾರ್ದು, ಏನಾದರೂ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ಎಲ್ಲ ಫಲಿಸುತ್ತೆ. ನಾವು ಕೂತ್ಕೊಂಡೇ ಸುಮ್ಮನೆ ಕಾಮೆಂಟ್ ಮಾಡ್ತಾ ಇದ್ದರೆ, ನೀನು ಮಾಡಪ್ಪ, ನೀನು 5 ಗಂಟೆಗೆ ಎದ್ದೇಳು, 4 ಗಂಟೆಗೆ ಎದ್ದೇಳಿದ್ರೆ ಹಾಗೆ ಆಗುತ್ತೆ ನಿನ್ನ ಕೆಲಸ. ಅದು ಶ್ರಮ ಶ್ರಮ ಶ್ರಮ, ಶಿಸ್ತು. ಜೀವನದಲ್ಲಿ ಶಿಸ್ತಿಟ್ಕೊಳ್ಳಿ ನೀವು. ಯಾವುದೇ ಒಬ್ಬ ಮನುಷ್ಯ ಬಂದೇ ಬರ್ತಾನೆ, ಅದಕ್ಕೆ ನಾನು ಚಾಲೆಂಜ್ ಮಾಡಿಕೊಡ್ತೀನಿ. ಒಬ್ಬ ಬಡತನದಲ್ಲಿ ಇದ್ದವನು ಅದನ್ನೇ ಹೇಳಬೇಕು. ಬಡತನದಲ್ಲಿ ಹುಟ್ಟೋದು ನಮ್ಮ ತಪ್ಪಲ್ಲ. ಯಾವುದೋ ತಂದೆ ತಾಯಿ ಹುಟ್ಟಿರ್ತೀವಿ, ಎಲ್ಲೋ ಬಡತನದಲ್ಲಿ ಸಾಯಬಾರ್ದು. ಆದರೆ ಸರಿಯಾದ ಈ ಸಾಮಾಜಿಕವಾಗಿ ಒಳ್ಳೆ ಥರದಲ್ಲಿ ಇದು ಹಣ ಮಾಡಬೇಕು. ಅದನ್ನು ನಾನು ಹೇಳ್ತೀನಿ, ಒಳ್ಳೆ ಥರದಲ್ಲಿ ಹಣ ಮಾಡಿ. ಇದರ ತೃಪ್ತಿ ಇಲ್ಲ ನನಗೆ. ಕೆಟ್ಟ ದುಡ್ಡು ತಗೊಂಬಂದು ನಮ್ಮ ಹೆಂಡತಿ ಮಕ್ಕಳು ಕೊಟ್ಟರೆ ಅದು ಆಗೋದಿಲ್ಲ. ಪ್ರತಿಯೊಬ್ಬನ ಕಷ್ಟಪಡಿ ಕೆಲಸ ಆಗೇ ಆಗುತ್ತೆ. ನೀವು ನಿಮ್ಮ ಆಸೆಗಳನ್ನ ನೀವು ನಿರ್ವಹಿಸ್ಕೊಳ್ಳಿ.